ಹೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಶ್ರೀಕೃಷ್ಣ ಪರಮಾತ್ಮ ತನ್ನ ಹೆಣ್ಣು ಕೊಟ್ಟ ಮಾವನನ್ನು ಕೊಂದ ಸತ್ಯಭಾಮೆಯ ಅಪ್ಪ, ಹೆಣ್ಣು ಕೊಟ್ಟ ಮಾವ ಅಂದರೆ ಅವನನ್ನು ಕೊಂದ ಶತಧನ್ವ ಬೀದಿಯಲ್ಲಿ ಬಿಡುಬೀಸಾಗಿ ಓಡಾಡಲಿಕ್ಕೆ ಶುರು ಮಾಡಿದ್ದ. ಮೊದಲು ಅವನು ಅಡಗಿಕೊಂಡಿದ್ದ, ಅಂಡರ್ಗ್ರೌಂಡಿನಲ್ಲಿದ್ದ. ಯಾವಾಗ ಯಾರು ಏನು ಲೆಕ್ಕಿಸೋದಿಲ್ಲ ಅಂತ ಹೇಳಿ ಬೀದಿಯಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ದು, ಆಗ ದೇವರು ಬಂದ. ಶತಧನುರಪ್ಯತುಲ ವೇಗಾಂ ಶತಯೋಜನ ವಾಹಿನೀಂ ವಡವಾಂ ಆರುಷ್ಯ ಅಪಕ್ರಾಂತಃ. ಶತಧನು ಅತುಲ ವೇಗಾಂ, ಎಣೆಯಿರದ ವೇಗ, 100 ಯೋಜನ ಓಡುವ ಬಡವಾಂ ಹೆಣ್ಣು ಕುದುರೆಯನ್ನು ಆರುಷ್ಯ ಏರಿ ಅಪಕ್ರಾಂತಃ ಪಲಾಯನಗೈದ. ಶೈವ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕ ಅಶ್ವಚತುಷ್ಟಯಯುಕ್ತ ರಥಸ್ಥಿತವು ಬಲದೇವ ವಾಸುದೇವವು ತಮನುಪ್ರಯಾತವು. ಏನು ಮಾಡಿದರು? ರಥದಲ್ಲಿ ಕೃಷ್ಣನ ರಥ, ಆ ರಥದ ಕುದುರೆಗಳು 4. ಶೈವ್ಯ ಅಂತ ಒಂದು ಕುದುರೆ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅಂತ ಆ ಕುದುರೆ ಹೆಸರು. ಆ ಕುದುರೆಗಳನ್ನು ಹೂಡಿದ ಕೃಷ್ಣನ ರಥದಲ್ಲಿ ಬಲರಾಮಕೃಷ್ಣರು ಒಟ್ಟಿಗೆ ಕುಳಿತು ಅವನನ್ನು ಹಿಂಬಾಲಿಸಿದರು. ಸಾಚ ಬಡವ ಶತಯೋಜನ ಪ್ರಮಾಣ ಮಾರ್ಗಮತೀತ ಪುನರಪಿ ವಾಹ್ಯಮಾನ ಮಿಥಿಲಾವನೋದ್ದೇಶೆ ಪ್ರಾಣಾನ್ ಉತ್ಸಸರ್ಜ. ಆ ಕುದುರೆ ಓಡ್ತಾ 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 100 ಯೋಜನ ಆದರೂ ಓಡಿಸ್ತಾ ಇರ್ಬೇಕಾದ್ರೆ ಎದೆ ನಿಂತು ಧಬ್ಬನ್ ಸತ್ತೋಯ್ತು. ಶತಧನುರಪಿ ತಾಂ ಪರಿತ್ಯಜ್ಯ ಪದಾತಿರೇವ ಆದ್ರವತ್. ಶತಧನು ಏನು ಮಾಡಿದ? ಪದಾತಿಯಲ್ಲಿಯೇ ಓಡಿದ, ಅಂದರೆ 2 ಕಾಲುಗಳಿಂದ ಓಡಿದ. ಕೃಷ್ಣೋಪಿ ಬಲಭದ್ರ ಮಾಹ, ಕೃಷ್ಣನೂ ಕೂಡ ಬಲರಾಮನಿಗೆ ಹೇಳಿದ, ತಾವದತ್ರ ಸ್ಯಂದನೆ ಭವತಾ ಸ್ಥೇಯಂ ಅಹಮೇನ ಮಧಮಾಚಾರಂ ಪದಾತಿರೇವ ಪದಾತಿ ಮನುಗಮ್ಯ ಯಾವದ್ ಘಾತಯಾಮಿ ಅತ್ರ ಹಿ ಭೂಭಾಗೆ ದುಷ್ಟದೋಷಾಃ ಸಭಯಾ ಅಥೋ ನೈತೆ ಅಶ್ವಾಹ ಭವತಾ ಇಮಂ ಭೂಮಿ ಭಾಗಂ ಉಲ್ಲಂಘನೀಯಾಃ. ನೋಡು, ಇದು ಏರು ತಗ್ಗುಗಳಿದೆ, ಕುದುರೆಗಳು ಹೆದರಿದೆ, ಅದರಿಂದಾಗಿ ಓಡಲಿಕ್ಕಾಗಲ್ಲ. ಒಬ್ಬ ಓಡ್ತಾ ಇದ್ದಾನೆ ಅಂದರೆ ಅವನನ್ನು ಹಿಂಬಾಲಿಸಲಿಕ್ಕೆ ಯಾವ ಮೋಡ್ ಮೇಲಿದ್ದೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಖಾಲಿ ಫಿಲಮ್ಗಳಲ್ಲಿ ಮಾತ್ರ ಅಷ್ಟು ದೊಡ್ಡ ದಾರಿ ಇದ್ದರೂ ಅಕ್ಕಪಕ್ಕ ಹೋಗಬಹುದಾದರೂ ಹೋಗಲ್ಲ, ಕಾರ್ ಮುಂದೆ ಓಡ್ತಾ ಇರ್ತವೆ. ನಮಗೆಲ್ಲ ನೋಡಿದವ್ರಿಗೆ ಅನ್ನಿಸ್ತಾ ಇರುತ್ತೆ, ಇದೇನಿದು ಅಲ್ಲಿ ಒಳಗಡೆ ನುಗ್ಗಿದ್ರೆ ಕಾರ್ ಹೋಗ್ಲಿಕ್ಕಾಗಲ್ಲ ಅಲ್ವಾ ಅಂತ. ನಮ್ಮಲ್ಲಿ ಅವರಲ್ಲಿ ಚೆನ್ನಾಗಿ ತೊಗೊಂಡಿರ್ತಾರೆ, ಅದು ಬೇರೆ. ನಮ್ಮಲ್ಲಿ ಇವನು ಯಾಕೆ ಓಡಲಿಲ್ಲ, ಇವನು ಯಾಕೆ ಕುದುರೆಯಲ್ಲಿ ಹೋಗಲಿಲ್ಲ, ರಥದಲ್ಲಿ ಹೋಗಲಿಲ್ಲ ಅಂದರೆ ದೃಷ್ಟದೋಷಾಹ ಹಯಾಹ. ಕುದುರೆಗಳಿಗೆ ಈ ಭೂಮಿಯ ದೋಷವನ್ನು, ಭೂಮಿ ದೋಷ ಕಣ್ಣಿಗೆ ಬಿದ್ದಿದೆ, ಹೆಂಗೆ ಓಡ್ತವೆ? ಭೂಭಾಗೆ ದೃಷ್ಟದೋಷಾಹ ಸಭಯಾಹ ಅಥೋ ನೈತೆ ಅಶ್ವಾಹ ಭವತ ಇಮಂ ಭೂಮಿ ಭಾಗ ಉಲ್ಲಂಘನೀಯಾಹ. ಅದರಿಂದಾಗಿ ಇದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಬೇಕು, ನೀನಿರು, ನಾನು ಪದಾತಿಯಾಗಿಯೇ ಓಡ್ತೇನೆ, ಅವನನ್ನು ಕೊಲ್ತೇನೆ. ಹಾಗೆ ವ್ಯವಸ್ಥೆ ಹಾಗೆ. ತಥಾ ಇತ್ಯುಕ್ತ ಬಲದೇವೋ ರಥಯವ ತಸ್ಥೌ. ಹಾಗೆಯೇ ಆಗಲಿ ಅಂತ ಬಲರಾಮ ರಥದಲ್ಲಿಯೇ ಇದ್ದ. ಇತಿ ಪೂರ್ವಕಥಾನು ಆದಹ.
ಇಲ್ಲಿ ತನಕ ನಾವು ನೋಡಿದ್ವಿ. ಅಲ್ಲಿಂದ ಮುಂದೆ ಕೃಷ್ಣೋಪಿ ದ್ವಿಕ್ರೋಶ ಮಾತ್ರ ಭೂಮಿ ಭಾಗ ಮನುತೃತ್ಯ ದೂರಸ್ಥಿತಶ್ಚೈವ ಚಕ್ರಂ ಕ್ಷಿಪ್ತ್ವ ಶತಧನುಷಃ ಶಿರಶ್ಚಿಚ್ಛೇದ. ಕೃಷ್ಣ ಏನು ಮಾಡಿದ? 2 ಮೈಲು ಓಡಿದಂತೆ. ಓಡಿ 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 ಸ್ವಲ್ಪ ಹತ್ತಿರದಲ್ಲಿರಬೇಕಾದ್ರೇ ಚಕ್ರವನ್ನು ಎಸೆದ. ಹೀಗೆ ಎಸೆಯೋದು ಚಕ್ರನ. ಇಲ್ಲ ಅಂದರೆ 2 ಮೂಮೆಂಟು, ಒಂದು ಅಪ್ವರ್ಡ್ ಮೂಮೆಂಟು, ಹಿಂಗೆ ಹೋಗ್ಬೇಕು. ಯಾಕೆಂದರೆ ಕೈ ಕತ್ತರಿತೋಗ್ಬಿಟ್ರೆ ಅಂತ ಇವರೇನು ಮಾಡ್ತಾರೆ, ಚಕ್ರ ಹಿಂಗೆ ಮೇಲ್ಗಡೆ ಹೋಗಿ ಮತ್ತೆ ಹಿಂಗೆ ಹೋಗುತ್ತೆ. ಹಾಗಲ್ಲ, ಹಿಂಗೆ ಎಸೆದದ್ದು. ಹಾಗೆ ಎಸೆದ ಈ ಡಿಸ್ಕ್ ತರಹ, ಅದ್ಯಾವುದದು ಫ್ಲೈಯಿಂಗ್ ಸಾಸರದೊಂದು ಬರುತ್ತಲ್ಲ, ಹೀಗೆ ಎಸಿತಾರೆ, ಆ ಫ್ಲೈಯಿಂಗ್ ಡಿಸ್ಕ್, ಆ ತರಹ ಎಸೆದದ್ದು ಅವನು ಕತ್ತರಿಸಿ ಹೋಯಿತು. ಹತ್ತಿರ ಹೋದ. ತಚ್ಚರೀರಾಂಬರಾದಿಷು ಚ ಬಹುಪ್ರಕಾರ ಮನ್ವಿಚ್ಛನ್ನಪಿ ಸಮಂತಕಮುನಿಂ ನಾವಾಪ. ಅವನ ಬಟ್ಟೆ ಹುಡುಕದ, ಅಕ್ಕಪಕ್ಕದಲ್ಲಿ ಹುಡುಕದ, ಏನು ಎಲ್ಲಿ ಹುಡುಕಿದ್ರೂ ಇಲ್ಲ. ಗೊತ್ತಿಲ್ವೇ ಅಕ್ರೂರನಿಗೆ ಕೊಟ್ಬಿಟ್ಟಿದ್ದಾನವನು ಅಂತ ಹುಡುಕದ. ಹುಡುಕಿ ಯದಾ ತದಾ ಉಪಗಮ್ಯ ಬಲಭದ್ರಮಾಹ, ಬಲರಾಮನ ಹತ್ರ ಬಂದು ಹೇಳ್ದ, ವೃಥೈವ ಅಸ್ಮಾಭಿ ಶತಧನುರ್ಘಾತಿತಃ ನ ಪ್ರಾಪ್ತಂ ಅಖಿಲ ಜಗತ್ ಸಾರಭೂತಂ ತನ್ಮಹಾರತ್ನಂ ಶಮಂತಕಾಕ್ಷಂ. ಅಣ್ಣ, ಸುಮ್ಮನೆ ಕೊಂದುಬಿಟ್ವಿ ಅವನನ್ನು, ಆ ಶಮಂತಕಮಣಿ ಸಿಗಲಿಲ್ಲ. ಇತ್ಯಾಕರ್ಣ್ಯ ಉದ್ಭೂತ ಕೋಪ ಬಲದೇವ ವಾಸುದೇವಮಾಹ. ಸಿಟ್ಟು ಬಂತಂತೆ ಬಲರಾಮನಿಗೆ. ಕೃಷ್ಣನಿಗೆ ಹೇಳಿದಂತೆ, ಧಿಕ್ತ್ವಾಂ ಛಿ ತ್ವಂ ಏವಂ ಅರ್ಥಲಿಪ್ಸು. ನಿನಗೆ ಬಯಕೆ ಇದೆ, ಅದಕ್ಕೆ ನನ್ನಿಂದ ಅಡಗಿಸಿಡ್ತಾ ಇದ್ದಿ, ಅಲ್ಲಿ ಸಿಗಲಿಲ್ಲ ಅಂತ. ಏತಚ್ಚತೆ ಭ್ರಾತೃತ್ವಾನ್ ಮಯಾ ಕ್ಷಾಂತಂ. ನೀನು ನನ್ನ ತಮ್ಮ ಆಗಿಲ್ಲದೆ ಹೋಗಿದ್ದರೆ ಕೊಂದಾಕ್ಬಿಡ್ತಾ ಇದ್ದೆ. ಕ್ಷಮಿಸಿದ್ದೀನಿ, ಹೊಗ್. ತದಯಂ ಪಂಥಾಹ ಸ್ವೇಚ್ಛಯ ಗಮ್ಯತಾಂ ನಮೇ ದ್ವಾರಕಯ ನ ತ್ವಯ ನ ಚ ಅಶೇಷ ಬಂಧು ಭಿಕ್ಕಾರ್ಯಂ. ನೀನು ಬೇಡ, ನಿನ್ನ ದ್ವಾರಕೆಯೂ ಬೇಡ, ಬಂಧುಗಳು ಬೇಡ, ಯಾರು ಬೇಡ. ಅಲಮೇಭಿಹಿ ಮಮ ಅಗ್ರತಃ ಅಲೀಕ ಶಪಥೈಹಿ. ಎಲ್ಲ ಸುಳ್ಳೆ ಆಣೆ ಇಟ್ಕೊಂಡು ಇದು ಆಕ್ಷಿಪ್ಯ ತತ್ಕಥಾಂ ಕಥಂಚಿತ್ ಪ್ರಸಾದ್ಯ ಮಾನೋಪಿ ನತಸ್ಥೌ. ಏನು ಮಾಡಿದ್ರೂ ಅವನು ಸಮಾಧಾನ ಆಗಲಿಲ್ಲ. ಇಲ್ಲ ಅಣ್ಣ, ಅಲ್ಲಿಲ್ಲ. ಅವನೇನು ಮಾಡಿದ? ಸ ವಿದೇಹಪುರಿಂ ಪ್ರವಿವೇಶ. ಸೀದಾ ಮುಂದೆ ಕಂಡಿತ್ತು ವಿದೇಹಪುರ, ಹೊಟ್ಟೋದ. ಜನಕರಾಜಶ್ಚ ಅರ್ಘ್ಯಪೂರ್ವಕಮೇನು ಗೃಹಂ ಪ್ರವೇಶಯಾಮಾತ. ಜನಕನಿಗೆ ಗೊತ್ತಾಯಿತು. ಅದೇ ಜನಕ ಅನ್ನೋದು ಕಾಮನ್ ನೇಮ್. ಜನಕನಿಗೆ ಗೊತ್ತಾಯಿತು. ಆದರದಿಂದ ಸ್ವಾಗತಿಸಿ ಕಾಲು ತೊಳೆದು ಬನ್ನಿ ಅಂದ. ಸ ತತ್ರೈವ ಚ ತಸ್ಥೌ. ಅವನಲ್ಲೇ ಇದ್ದು ಬಿಟ್ಟ. ವಾಸುದೇವೋಪಿ ದ್ವಾರಕಾಂ ಆಜಗಾಮ. ಇತ್ತ ಶ್ರೀಕೃಷ್ಣ ದ್ವಾರಕೆಗೆ ಬಂದ. ಯಾವಚ್ಚ ಜನಕರಾಜಗೃಹೇ ಬಲಭದ್ರ ಅವತಸ್ಥೆ ತಾವದ್ಧಾರ್ತರಾಷ್ಟ್ರೋ ದುರ್ಯೋಧನ ತತ್ಸಕಾಶಾತ್ ಗದಾಶಿಕ್ಷಾಂ ಅಶಿಕ್ಷಯತ್. ಇದನ್ನೇ ಕಾಯ್ತಾ ಇದ್ದ ದುರ್ಯೋಧನ. ಸೀದಾ ಬಂದ ಬಲರಾಮನ ಹತ್ತಿರ ಗದಾಯುದ್ಧವನ್ನು ಕಲಿತ. ದೇವ್ರಿಗೆ ಅದು ಬೇಕಿತ್ತು. ಅದಕ್ಕೆ ಏನು ಮಾಡಿದ? ಆಯಿತು, ನೀನು ಇಲ್ಲೇ ಇರುವಂತ ಹೋದ. ದುರ್ಯೋಧನ ವರ್ಷತ್ರಯಾಂತೆ ಚ ಬಭೂವ ಉಗ್ರತೇನ ಪ್ರಭೃತಿಭಿಃ ಯಾದವೈಃ ನತದ್ರತ್ನಂ ಕೃಷ್ಣೇನ ಅಪಹೃತಮಿತಿ ಕೃತಾವಗತಿರ್ನಗರಿ ವಿದೇಹನಗರೀಂ ಗತ್ವಾ ಬಲಭದ್ರಃ ಸಂಪ್ರತ್ಯಾಯ್ಯ ದ್ವಾರಕಾಮಾನೀತಃ. ಇತ್ತ ಅಲ್ಲಿಗೂ ಡೌಟ್ ಇತ್ತು. ಉಗ್ರಸೇನ ಅವ್ರಿಗೂ ಕೂಡ ಕೃಷ್ಣ ಏನಾರು ತಗೊಂಡ್ಬಿಟ್ಟ ಕಡೆಗೆ ಅಂತ ಅವ್ರಿಗೂ ಡೌಟ್ ಇತ್ರಿ. ಇತ್ತ ಬಲರಾಮನು ನಂಬಲಲ್ಲ, ಇತ್ತ ಬಲಭದ್ರನು ಇವನು ಉಗ್ರಸೇನಾದಿಗಳು ನಂಬಲಲ್ಲರು. ಹೀಗಿರುವಾಗ ದೇವರು ಸುಖವಾಗಿದ್ದ. ಪಾಂಡವರು ನಂಬಿದಾರಲ್ಲ, ಅಲ್ಲಿರ್ತೀನಿ ಸಾಕು ಅಂತ. ಕಡೆಗೆ ವಸುದೇವ ಅವ್ರಿಗೆಲ್ಲ ಗೊತ್ತಾಯಿತು, ಇಲ್ಲ ಉಗ್ರಸೇನ ಮೊದಲಾದವರಿಗೆ ಗೊತ್ತಾಯಿತು, ಕೃಷ್ಣ ಅಂತೂ ಕದ್ದಿಲ್ಲ. ಸೀದಾ ನೇಪಾಳಕ್ಕೆ ಹೋಗಿ ವಿದೇಹನಗರಕ್ಕೆ ಹೋಗಿ ಅವನಿಗೆ ಕನ್ವಿನ್ಸ್ ಮಾಡಿದ್ರು ಬಲರಾಮನಿಗೆ. ಇಲ್ಲಪ್ಪ, ನಿನ್ನ ತಮ್ಮ ಕದ್ದಿಲ್ಲ, ನೋಡೋದು ಬೇರೆಯವ್ರ ಕಡೆ ಇದೆ, ಅವನು ಹೇಳಿದ್ದ ಅವತ್ತು ಸತ್ಯ,
ಅಂತ ಹೇಳಿದಾಗ ದ್ವಾರಕೆಗೆ ಆಯಿತು ಬರ್ತೀನಿ ಅಂದ. ಅಕ್ರೂರೋಪಿ ಉತ್ತಮ ಮಣಿ ಸಮುದ್ಭೂತ ಸುವರ್ಣೇನ ಭಗವಧ್ಯಾನಪರ ಅನವರತಂ ಯಜ್ಞಾನ್ ಇಯಾಜ. ಅಕ್ರೂರನು ಕೂಡ ನಿರಂತರವಾಗಿ ದೇವರ ಧ್ಯಾನ ಮಾಡ್ತಾ ಯಜ್ಞಗಳನ್ನು ದೇವರಿಗೆ ಅರ್ಪಿಸಿದ. ಸವನಗತೌ ಚ ಕ್ಷತ್ರಿಯ ವೈಶ್ಯೌ ನಿಘ್ನನ್ ಬ್ರಹ್ಮ ಭವತೀತಿ ಏವಂ ಪ್ರಕಾರಂ ದೀಕ್ಷಾ ಕವಚಂ ಪ್ರವಿಷ್ಟ ಏವ ತಸ್ಥೌ. ಯಾಕೆ ಅವನು ನಿರಂತರವಾಗಿ ಯಜ್ಞಾದಿಗಳಲ್ಲೇ ತೊಡಗಿದ್ದು ಅಂದರೆ ಯಜ್ಞ ದೀಕ್ಷಿತನಾದವನನ್ನು ಕೊಲ್ಲಬಾರದು ಅಂತ ಆಗಿನ ಕಾಲದಲ್ಲಿ ನಿಯಮ. ಹೀಗಾಗಿ ಭಯದಿಂದ ಆ ಯಜ್ಞದಲ್ಲೇ ಇದ್ದ. ಈ ಯಜ್ಞ ಮುಗಿದ್ರೆ ಇನ್ನೊಂದು ಯಜ್ಞ ಶುರು. ಯಾಕೆ ಅಂದರೆ ಯಾರಾದರೂ ಯಾವ್ದವ್ರ ಕಡೆಯವ್ರು ಬಂದು ಕೊಂದುಬಿಟ್ರೆ ಅಂತ. ಹೀಗೆ ಅತ್ತಲೂ ಇಲ್ಲ ಇತ್ತಲೂ ಇಲ್ಲ, ನಿರಂತರವಾಗಿ ಅಲ್ಲೇ ಹೋಮ ಮಾಡ್ತಾ ಇದ್ದ. ದ್ವಿಷಷ್ಟಿ ವರ್ಷಾಣಿ ಅಂದರೆ ಸವನಗತವು, ಯಜ್ಞದಲ್ಲಿ ತೊಡಗಿದ ಕ್ಷತ್ರಿಯರನ್ನಾಗಲಿ ವೈಶ್ಯರನ್ನಾಗಲಿ ಕೊಂದರೆ ಬ್ರಹ್ಮಹತ್ಯಾ ಫಲ ಅಂತ ಇದು ಇರೋದು. ಅದನ್ನೇ ಅಲ್ಲಿ ಹೇಳಿದ್ದು. ಸವನಗತೌ ಹಿ ಕ್ಷತ್ರಿಯ ವೈಶ್ಯವು ನಿಘ್ನನ್ ಬ್ರಹ್ಮ ಭವತೀತಿ ಏವಂ ಪ್ರಕಾರಂ ದೀಕ್ಷಾ ಕವಚಂ ಪ್ರವಿಷ್ಟ ಏವ ತಸ್ಥೌ. ಈ ಯಜ್ಞ ದೀಕ್ಷೆಯೇ ಒಂದು ಕವಚ ಇದ್ದ ಹಾಗೆ, ಅದರೊಳಗಡೆ ಅವನಿದ್ದ. ಸ್ಯಾಕ್ರಿಫೈಸ್ ಇಸ್ ಆರ್ಮರ್, ಅಲ್ಲೇ ಇದ್ದುಬಿಟ್ಟಿದ್ದ. ದ್ವಿಷಷ್ಟಿ ವರ್ಷಾಣ್ಯೇವಂ ತನ್ಮಣಿಪ್ರಭಾವ ತತ್ರ ಉಪತರ್ಗ ದುರ್ಭಿಕ್ಷ ಮಾರಿಕಾ ಮರಣಾಧಿಕಂ ನಾಭೂತ್. ಅವನು ಎಲ್ಲಿ ಇದ್ನೋ ಅಲ್ಲಿ ಆ ಮಣಿಯ ಪ್ರಭಾವದಿಂದ ನ್ಯಾಚುರಲ್ ಕೆಲಾಮಿಟೀಸ್ ಉಪಸರ್ಗ ಅದಾಗಲಿಲ್ಲ. ಆಮೇಲೆ ದುರ್ಭಿಕ್ಷ ಆಗಲಿಲ್ಲ, ಮಾರಿ ಬಡ್ಕೊಳ್ಳಿಲ್ಲ, ಉಲ್ಟಾ ಮರಣ ಆಗಲಿಲ್ಲ. ಅಂದರೆ ದೊಡ್ಡವರು ಬದುಕಿದ್ದು ಸಣ್ಣವರು ಸತ್ತು ಹೋಗೋದು ಇತ್ಯಾದಿಗಳೆಲ್ಲ ಆಗಲಿಲ್ಲ. ಅಥ ಅಕ್ರೂರ ಪಕ್ಷೀಯೈ ಭೋಜೈ ಶತ್ರುಘ್ನೇ ಸಾತ್ವತಸ್ಯ ಪ್ರಪೌತ್ರೇ ವ್ಯಾಪಾದಿತೆ ಭೋಜೈ ಸಹ ಅಕ್ರೂರ ದ್ವಾರಕಾಂ ಅಪಹಾಯ ಅಪಾಕ್ರಾಂತಃ. ಯಾವಾಗ ಈ ಘಟನೆ ಆಯಿತು, ಅವನು ಬೇರೆ ಕಡೆ ಇದ್ನಲ್ಲ, ತದಪಕ್ರಾಂತಿ ದಿನಾದಾರಭ್ಯ ತತ್ರ ಉಪತರ್ಗ ದುರ್ಭಿಕ್ಷ ವ್ಯಾಲ ಅನಾವೃಷ್ಟಿ ಮಾರಿಕಾ ದ್ವಿಪದ್ರವಾಹ ಬಭೂವು. ದ್ವಾರಕೆಯಲ್ಲಿ ಒಂದು ಸ್ವಲ್ಪ ಸಮುದ್ರ ಉಕ್ಕಿ ಬಂದ್ಬಿಡೋದು, ಇವ್ರಿಗೆ ತೊಂದರೆ ಆಗೋದು, ಮಾರಿ ಬಡ್ಕೊಳ್ಳೋದು, ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ರೋಗ ಬರೋದು, ಇದೆಲ್ಲ ಆಯ್ತಂತೆ. ಎರಡೂ ಸರಿ ಮಾಡಬೇಕು, ರಾಷ್ಟ್ರವನ್ನು ನೋಡ್ಕೊಳ್ಬೇಕು, ಕುಟುಂಬದವ್ರನ್ನು ಸರಿ ಮಾಡಬೇಕು. ಅಥ ಯಾದವ ಬಲ ಭದ್ರ ಉಗ್ರತೇನ ತಮವೇತೋ ಮಂತ್ರ ಮಮಂತ್ರಯದ್ ಭಗವಾನ್ ಉರಗಾರಿಕೇತನಃ. ಭಗವಾನ್ ಉರಗಾರಿಕೇತನ. ಉರಗ ಅಂದರೆ ಹಾವು, ಹಾವಿಗೆ ಅರಿ ಗರುಡ, ಉರಗಾರಿ ಕೇತನ. ಆ ಗರುಡನನ್ನೇ ಧ್ವಜವಾಗಿ ಹೊಂದಿದವ. ಅವ ಏನು ಮಾಡಿದ? ಕಿಮಿದಂ ಏಕದೈವ ಪ್ರಚುರ ಉಪದ್ರವಾಗಮನಂ ಏತದಾಲೋಚ್ಯತಾಮಿತಿ ಅಂಧಕನಾಮ ಇದು ವೃದ್ಧಪ್ರಾಹ. ದೇವರು ಏನೂ ಗೊತ್ತಿಲ್ಲದವನಂತೆ ಮಂತ್ರಾಲೋಚನಾ ಸಭೆಯಲ್ಲಿ ಕುಳಿತು ಯಾಕೆ ಹೀಗಾಗ್ತಾ ಇದೆ, ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ ಅಂತ ಕೇಳಿದ. ಆಗ ಅಂಧಕ ಅಂತ ಹೇಳಿ ಅದು ವೃದ್ಧ, ವಯಸ್ಸಾಗೋಗಿತ್ತು. ಅವನು ಹೇಳಿದನಂತೆ, ಅಸ್ಯ ಅಕ್ರೂರಸ್ಯ ಪಿತಾ ಶ್ವಫಲ್ಕಃ ಯತ್ರ ಯತ್ರ ಅಭೂತ್ ತತ್ರ ತತ್ರ ದುರ್ಭಿಕ್ಷ ಮಾರಿಕ ಅನಾವೃಷ್ಟ್ಯಾಧಿಕಂ ನಾಭೂತ್. ಆ ಅಕ್ರೂರನ ಲೆಗಸಿಯೇ ಆಗಿದೆ. ಅಕ್ರೂರನ ತಂದೆ ಒಬ್ಬ ಇದ್ದ, ಶ್ವಫಲ್ಕ ಅಂತ. ಅವನು ಎಲ್ಲಿ ಇದ್ದನೋ ಅಲ್ಲಿ ಯಾವ ಪೀಡೆ ಇದು ಇರಲಿಲ್ಲ. ಕಾಶಿರಾಜಸ್ಯ ವಿಷಯೇತು ಅನಾವೃಷ್ಟ್ಯಾಚ ಶ್ವಫಲ್ಕಃ ನೀತಃ ತತಶ್ಚ ತತ್ಕ್ಷಣ ದೇವೋ ವವರ್ಷ. ಒಂದು ಬಾರಿ ಶ್ವಫಲ್ಕ ಏನು ಮಾಡಿದ, ಕಾಶಿರಾಜನ ಮನೆಗೆ ಹೋದ. ಕಾಶಿರಾಜನ ಮನೆಯಲ್ಲಿ ಅನಾವೃಷ್ಟಿ, ಬರ. ಯಾವಾಗ ಇವನು ಕಾಲಿಟ್ಟ ಧೋಂತ ಮಳೆ ಸುರಿತು. ಅದಕ್ಕಿಂತ ಸ್ವಲ್ಪ ದಿವಸದ ಹಿಂದೆ ಹೋದರೆ ಕಾಶಿರಾಜ ಪತ್ನ್ಯಾಶ್ಚ ಗರ್ಭೆ ಕನ್ಯಾರತ್ನಂ ಪೂರ್ವಮಾಸೀತ್. ಒಬ್ಬಳು ಕಾಶಿರಾಜನ ಹೆಂಡತಿ ಇದ್ಲು, ಅವಳ ಒಳಗಡೆ ಒಂದು ಗರ್ಭ ಇತ್ತು. ಸಾಚಕನ್ಯಾ ಪೂರ್ಣೇಪಿ ಪ್ರಸೂತಿ ಕಾಲೇ ನೈವ ನಿಶ್ಚಕ್ರಾಮ. ಒಂದು ವರ್ಷ ಆಯಿತು, ಮಗು ಆಚೆ ಬರಲಿಲ್ಲ. ಏವಂಚ ತಸ್ಯ ಗರ್ಭಸ್ಯ
12 ವರ್ಷಾಣಿ ಅನಿಷ್ಕ್ರಾಮತೋ ಯಯುಹು. ಮಗು ಹೊರಗಡೆಯೇ ಬರಲಿಲ್ಲ. 12 ವರ್ಷ ಕಳೆದು ಹೋಯಿತು. 12 ವರ್ಷದ ಬಾಣಂತಿ. ಬಸ್ರಿ ಸರಿ ಬಸ್ರಿ. ಪುತ್ರಿ ಕಸ್ಮಾನ್ ನ ಜಾಯತೆ ಕಾಶಿರಾಜಶ್ಚ ತಾಂ ಆತ್ಮಜಾಂ ಗರ್ಭಸ್ಥಾಮಾಹ. ಕಾಶಿರಾಜ ಕೇಳಿದ, ಪುತ್ರಿ ಕಸ್ಮಾನ್ ನ ಜಾಯಸೆ, ಯಾಕಮ್ಮ ಹುಟ್ಟುತ್ತಾ ಇಲ್ಲ? ನಿಷ್ಕ್ರಮ್ಯತಾಂ ಆಸ್ಯಂತೆ ದ್ರಷ್ಟುಮಿಚ್ಛಾಮಿ. ಹೊರಗಡೆ ಬಾ, ನಿನ್ನ ಮುಖ ನೋಡಬೇಕು ಅಂತ ಇದೆ. ಏತಾಂಚ ಮಾತರಂ ಕಿಮಿತಿ ಚಿರಂ ಕ್ಲೇಶಯಸಿ. ಅಲ್ಲದೆ ನಿನ್ನ ತಾಯಿಗೆ ಯಾಕೆ ಇಷ್ಟು ಸಂಕಟ ಕೊಡ್ತಾ ಇದ್ದಿ? ಇತ್ಯುಕ್ತ ಗರ್ಭಸ್ಥೈವ ವ್ಯಾಜಹಾರ. ಗರ್ಭದ ಒಳಗಡೆ ಇರುವ ಮಗು ಹೇಳಿತಂತೆ, ತಾತ ಯದಿ ಏಕೈಕಾಂ ಗಾಂ ದಿನೇ ದಿನೇ ಬ್ರಾಹ್ಮಣಾಯ ಪ್ರಯಚ್ಛಸಿ ತದಾ ಅಹಂ ಅನ್ಯೈಸ್ತ್ರಿಭಿರ್ವರ್ಚೈ ಅಸ್ಮಾತ್ ಗರ್ಭಾತ್ ತಾವದವಶ್ಯಂ ನಿಷ್ಕ್ರಮಿಷ್ಯಾಮಿ. ಇನ್ನು 3 ವರ್ಷ ತಗೊಳ್ತೀನಿ. ಪ್ರತಿ ದಿವಸ ಒಂದು ಗೋವನ್ನು ಒಬ್ಬ ಬ್ರಾಹ್ಮಣನಿಗೆ ಕೊಡಬೇಕು. ಮಾಡ್ತಾ ಇದ್ದೀರೋ ಇಲ್ವೋ ಕನ್ಫರ್ಮ್ ಮಾಡ್ಕೊಂಡು ಹೊರಗಡೆ ಬರ್ತೀನಿ. ನಾನು ಹೊರಗಡೆ ಬಂದಾಗಲೂ ಕೂಡ ಇದೇ ಮುಂದೆ ಬರೀಬೇಕು. ಪ್ರತಿ ದಿವಸ ಒಂದು ಗೋವನ್ನು ಒಬ್ಬ ಬ್ರಾಹ್ಮಣನಿಗೆ ಕೊಡಬೇಕು ಅಟ್ಲೀಸ್ಟ್. ದಿನೇ ದಿನೇ ಬ್ರಾಹ್ಮಣಾಯ ಗಾಂ ಪ್ರಾದಾತ್. ಸರಿ, ಮಗು ಹೊರಗಡೆ ಬರಲಿ ಅಂತ ಹೇಳಿ ದಿವಸವೂ ಕೂಡ ಒಂದೊಂದು ಗೋವನ್ನು ಕೊಡ್ತಾ ಇದ್ದ. ಸಾಪಿ ತಾವತಾ ಕಾಲೇನ ಜಾತ. 3 ವರ್ಷ ಆದಮೇಲೆ ಹುಟ್ಟುದು. 15 ವರ್ಷ ಗರ್ಭದಲ್ಲಿದ್ದವಳು. ತತಸ್ತಸ್ಯಾಃ ಪಿತಾ ಗಾಂಧಿನೀತಿ ನಾಮಚಕಾರ. ಹೆಸರು ಹೇಗಿಡೋದು? ಗಾಂಧಿನಿ. ಗೋವನ್ನು ಕೊಡ್ತೇನೆ ಎನ್ನುವ ನೆಪದ ಮೇಲೆ ಇರುವವಳು. ದಿನೇ ದಿನೇ ಗಾಂ ದದಾತಿ ಅಸ್ಯಾಹ ನಿಮಿತ್ತಂ ಇತಿ ಗಾಂಧಿನಿ. ಮಹಾಪ್ರಾಣ ಅಲ್ಲ, ಗಾಂಧಿನಿ. ಗಾಂಧಿನಿ ಎನ್ಬಾರದ ಮೇಲೆ ಗಾಂಧಿನಿ. ತತಸ್ತಸ್ಯಾಹ ಪಿತಾ ಗಾಂಧಿನೀತಿ ನಾಮಚಕಾರ. ತಾಂಚ ಗಾಂಧಿನೀಂ ಕನ್ಯಾಂ ತ್ವಫಲ್ಕಾಯ ಉಪಕಾರಿಣೆ ಗೃಹಮಾಗತಾಯ ಅರ್ಘ್ಯಭೂತಾಂ ಪ್ರಾದಾತ್. ಆ ಗಾಂಧಿನಿಯನ್ನ ಸ್ವಫಲ್ಕನಿಗೆ ಕೊಟ್ಟ. ಹೇಗೆ? ಅರ್ಘ್ಯಭೂತಾಂ, ನನ್ನ ಮಳೆ ತಂದವನು ನೀನು, ತಗೋ ಕನ್ಯೆಯನ್ನ ಅಂತ ಕೊಟ್ಟ. ಇದು ಏನಾದರೂ ನೋಡಿದ್ರೆ ಬೆಂಗಳೂರಿನ ಬೃಹಸ್ಪತಿಗಳು ಬ್ರಹ್ಮಣಸ್ಪತಿಗಳು ನೋಡಿ ಬಾಲ್ಯ ವಿವಾಹಕ್ಕೆ ಇದೆ ಅಂತಾರೆ. ಆದರೆ 15 ವರ್ಷ ಇದ್ದದ್ದು ಮರ್ತೋಗ್ಬಿಡುತ್ತೆ ಅವ್ರಿಗೆ. ತಸ್ಯಾಮಯಂ ಅಕ್ರೂರ ಶ್ವಫಲ್ಕಾಜ್ಞೆ. ಅಲ್ಲಿ ಹುಟ್ಟಿದವ ಅಕ್ರೂರ. ಅದಕ್ಕೆ ಅವನಿಗೆ ದಾನಪತಿ ಅಂತ. ಅವನು ಕೂಡ ದಾನಶೀಲ. ದಾನಪತಿ ಅಂತಾನೆ ಅವರ ಮನೆತನಕ್ಕೆ ಕಾಮನ್ ನೇಮ್ ದಾನಪತಿ ಅಂತ. ಆಯ್ತಾ? ತಸ್ಯ ಏವಂ ಗುಣ ಮಿಥನಾದ ಉತ್ಪತ್ತಿ. ಅವಳೆಂಥವಳು, ಅವನೆಂಥವನು, ಅವರಿಬ್ಬರ ಸಂಯೋಗದಿಂದ ಬಂದ ಇವನು ಇಂಥವನು ಅಕ್ರೂರ. ಆಯ್ತಾ? ತತ್ ಕಥಮಸ್ಮಿನ್ ಅಪಕ್ರಾಂತೆ ಅತ್ರ ದುರ್ಭಿಕ್ಷ ಮಾರಿಕಾ ದ್ವಿಪದ್ರವಾಹನ ಭವಿಷ್ಯಂತಿ. ಅವನು ಹೋದರೆ, ಅಂತಹ ಅಕ್ರೂರ ಈ ಕಡೆಯಿಂದ ಹೊರಟ್ರೆ ಏನು? ಮತ್ತೆ ಯಾರೋ ಒಬ್ಬರು ಕವಿಗಳು ಬುದ್ಧ ಹೋಗಿದ್ದಕ್ಕೋ ಯಾರಿಗೋ ಪುರುಷ ರೂಪಿಂದೆ ಪೋಪುವುದು ಪುಣ್ಯ ಪಾಪಗಳು ಅಂತ ಹೇಳಿದ್ದಾರೆ. ಪುರುಷ ರೂಪಿನಿಂದ ಪುರದಿಂದ ಪುಣ್ಯ ಹೋಗ್ತಾ ಇದೆ ಅಂತ. ಅದು ನಿಜವಾಗಿಯೂ ಹೇಳಬೇಕಾದದ್ದು ಇವನಿಗೆ. ಪುರುಷ ರೂಪನಾದ ಪುಣ್ಯ ಹೋಗ್ತಾ ಇದೆ ಅಂತ. ಇಂತಹ ಪುಣ್ಯವಂತನಿಗೆ ಅದು ಯಾರಿಗೆ ಹೇಳಿದ್ದು ಅಂತ ನನಗೆ ಬರ್ತಿಲ್ಲ. ಕನ್ನಡದ ಪ್ರಾಚೀನ ಕವಿ ಒಬ್ಬ. ತಸ್ಯಾಮಯಮಕ್ರೂರ ತತ್ ಕಥಂ ಅಸ್ಮಿನ್ ಅಪಕ್ರಾಂತೆ ತದಯಂ ಅತ್ರ ಆನೀಯತಾಂ ಅಲಮತಿ ಗುಣವತಿ ಅಪರಾಧಾನ್ವೇಷಣೇನ. ಆಯಿತು, ಗುಣವಂತನಲ್ಲಿ ಸ್ವಲ್ಪ ಅಪರಾಧ ಇದ್ದರೆ ಕ್ಷಮಿಸ್ಬಿಡ್ಬೇಕು ಅಲ್ವಾ? ಅವ್ರ ಗುಣ ನೋಡಬೇಕು. ಅಪರಾಧ ಸ್ವಲ್ಪ ಆಗಿದ್ರೆ ಕ್ಷಮಿಸ್ಬಿಡ್ಬೇಕು. ಹೌದು, ಅವನು ಕೈ ಕೊಟ್ಟ. ಫಸ್ಟು ಅವನು ಕೈ ಕೊಟ್ಟದ್ದು ಯಾರಿಗೆ? ಶತಧನ್ವನಿಗೆ. ಏನು ಅದ್ಭುತ ಕೈ! ಅಕ್ರೂರ ನನ್ನನ್ನು ರಕ್ಷಿಸು, ಕೃಷ್ಣ ಅಟ್ಟಿಸ್ಕೊಂಡು ಬರ್ತಾ ಇದ್ದೇನೆ ಅಂದರೆ ಮಾತು ಕೊಟ್ಟಿದ್ದವನು ನಾನು ವಿರೋಧ ಅಂತೂ ಮಾಡಲ್ಲಪ್ಪ ಅಂದ್ಬಿಟ್ಟ. ಎಂಥ ವಿಶ್ವಾಸ ಆಗತ್ತೆ ಅದು ಅವನಿಗಾಯ್ತು. ದೇವರನ್ನು ಉತ್ಕಟವಾಗಿ ಆರಾಧನೆ ಮಾಡಿದವನು,
ದೇವರಿಗಾಗಿ ಮೀಸಲಿಟ್ಟ ಸತ್ಯಭಾಮೆಯನ್ನು ಬಯಸಿದ್ದ, ಅದೊಂದು ಅಪರಾಧ. ಈ ಎಲ್ಲ ಅಪರಾಧಗಳನ್ನು ಬಯಸಿದ, ಏನೂ ಆಗಲಿಲ್ಲ. ಈ ಎಲ್ಲ ಅಪರಾಧಗಳನ್ನು ಕ್ಷಮಿಸಿಬಿಡೋದು ಒಳ್ಳೆಯದಲ್ವೇ? ಯಾಕೆ ಅಂದರೆ ಅತ್ಯಂತ ಈ ಗುಣವನ್ನು ನೋಡಿದಾಗ ಈ ಒಂದು ಅಪರಾಧವನ್ನು ಕ್ಷಮಿಸಬೇಕಾಗತ್ತೆ. ಯದು ವೃದ್ಧಸ್ಯ ಅಂಧಕಸ್ಯ ಏತದ್ವಚನಮಾಕರ್ಣ್ಯ ಕೇಶವೋಗ್ರಸೇನ ಬಲಭದ್ರ ಪುರೋಗಮೈ ಯದುಭಿಃ ಕೃತಾಪರಾಧ ತಿತಿಕ್ಷುಭಿಃ ಅಭಯಂ ದತ್ವಾ ಸ್ವಫಲ್ಕಪುತ್ರ ಸ್ವಪುರಮಾನೀತಃ. ಆಮೇಲೆ ಅವ್ನಿಗೆ ಹೇಳಿ ಕಳಿಸಿದ್ರು, ನಿನಗೆ ಯಾರು ಏನು ಮಾಡಲ್ಲ, ಅಭಯ ನೀಡ್ತಾ ಇದ್ದೀವಿ, ಬಂದು ಬಿಡು ಅಂತ. ತತ್ರ ಚ ಆಗತ ಮಾತ್ರ ಏವ ತಸ್ಯ ಸ್ಯಮಂತಕಮಣೆ ಪ್ರಭಾವಾತ್ ಅನಾವೃಷ್ಟಿ ಮಾರಿಕಾ ದುರ್ಭಿಕ್ಷ ವ್ಯಾಲಾದ್ಯುಪದ್ರವೋಪಚಮಾಹ ಬಭೂವು. ಅವನು ಬರ್ತಿದ್ದ ಹಾಗೆ ಎಲ್ಲ ಸರಿ ಹೋಯ್ತಂತೆ. ಅಂದರೆ ದೇವರಿದ್ರೂ ಸರಿ ಹೋಗತ್ತು, ಅವನಿದ್ರೆ ಸರಿ ಹೋಗುತ್ತಾ? ಇದು ಜನರಿಗೆ ಅನಿಸಿದ್ದನ್ನು ಹೇಳ್ತಾ ಇರೋದೇ ವಿನಃ ದರ್ಶನ ಭಾಷೆಯೇ ವಿನಃ ಸಮಾಧಿ ಭಾಷೆ ಅಲ್ಲ. ಕೃಷ್ಣಶ್ಚಿಂತೆಯ ಮಾತಾ ಸ್ವಲ್ಪಮೇತತ್ ಕಾರಣಂ ಯದಯಂ ಗಾಂಧಿನ್ಯಾಂ ಚೊಫಲ್ಕೇನ ಅಕ್ರೂರೋ ಜನಿತಃ ಸುಮಹಾನ್ಶ್ಚಾಯಂ ಅನಾವೃಷ್ಟಿ ದುರ್ಭಿಕ್ಷ ಮಾರಿಕಾದ್ಯುಪದ್ರವ ಪ್ರತಿಷೇಧಕಾರಿ ಪ್ರಭಾವ. ಸ್ವಲ್ಪಮೇತತ್ ಕಾರಣಂ, ಈ ಕಾರಣ ಏನಿದೆ, ನಾವು ಈಗ ಅವನನ್ನು ಯಾಕೆ ಔಟ್ಕಾಸ್ಟ್ ಮಾಡಿದ್ದೇವೆ ಅಂತ, ಅದು ಸ್ವಲ್ಪ. ಅವನ ಮಹತ್ವ, ಅವನ ಜೀವನದ ಸಾಧನೆ, ಅವನ ವ್ಯಕ್ತಿತ್ವವನ್ನೆಲ್ಲ ನೋಡಿದ್ರೆ ಈ ಅಪಕಾರ ತೀರಾ ಸಣ್ಣದು ಅಲ್ವಾ? ತನ್ನೂನಮಸ್ಯ ಸಕಾಚೇತ ಮಹಾಮಣಿ ಸ್ಯಮಂತಕಾಖ್ಯತಿಷ್ಠತಿ, ಇವನಲ್ಲಿಯೇ ಇದೆ. ತಸ್ಯ ಶೇವಂ ವಿಧ ಪ್ರಭಾವ ಶ್ರೂಯಂತೆ. ಸಮಂತಕ ಮಣಿ ಇದ್ರೆ ಈ ಪ್ರಭಾವಗಳೆಲ್ಲ. ಅಯಮಪಿ ಚ ಯಜ್ಞಾತ್ ಅನಂತರಂ ಅನ್ಯತ್ಕೃತ್ವನಂತರಂ ತಸ್ಯಾನಂತರಂ ಅನ್ಯಜ್ಞಾಂತರಂ ಚ ಅಜಸ್ರಂ ಅವಚ್ಛಿನ್ನಂ ಯಜತಿ. ಇವನೋ ಯಜ್ಞದಿಂದ ಪುರುಷೋತ್ತೇ ತಗೋತಾ ಇಲ್ಲ, ಒಂದು ಮುಗಿದ ಮೇಲೆ ಇನ್ನೊಂದು, ಒಂದು ಮುಗಿದ ಮೇಲೆ ಇನ್ನೊಂದು, ಒಂದು ಮುಗಿದ ಮೇಲೆ ಇನ್ನೊಂದು ಮಾಡ್ತಾ ಇದ್ದಾನೆ. ಅಲ್ಪೋಪಾದಾನಂ ಚ ಅಸ್ಯ ಅಸಂಶಯಂ ಅತ್ರಾಸೌ ಮಣಿವರಸ್ತಿಷ್ಠತಿ ಇತಿ. ಕೃತ ಅಧ್ಯವತಾಯ ಅನ್ಯತ್ ಪ್ರಯೋಜನಮುದ್ದಿಶ್ಯ ಸಕಲ ಯಾದವ ಸಮಾಜಂ ಆತ್ಮಗೃಹ ಏವ ಅಚೀಕರತ್. ಇರಲಿ ಅಂತ ಹೇಳಿ ಎಲ್ಲರನ್ನ ಕರೆದ. ಸಕಲ ಯಾದವ ಸಮಾಜಂ ಆತ್ಮಗೃಹ ಏವ ಅಚೀಕರತ್. ಆಯ್ತಾ? ಎಲ್ಲ ಆದಮೇಲೆ ತತ್ರ ಚ ಉಪವಿಷ್ಟೇಶು ಅಖಿಲೇಶು ಯದುಷು, ಎಲ್ಲರೂ ಇದ್ದಾರೆ. ಪೂರ್ವಂ ಪ್ರಯೋಜನ ಉಪನ್ಯಸ್ಯ ಪರ್ಯವಸಿತೆ ಚ ತಸ್ಮಿನ್ ಪ್ರಸಂಗಾಂತರ ಪರಿಹಾಸ ಕಥಾಂ ಅಕ್ರೂರೇಣ ಕೃತ್ವ ಜನಾರ್ದನಸ್ತಮ ಅಕ್ರೂರಮಾಹ. ಅವನು ಏನೇನು ಉತ್ತರ ಕೊಡಬೇಕು ಅಂತ ಬಯಸಿದ್ನೋ ಅದನ್ನು ಬಿಡಲೇ ಇಲ್ಲ. ಫಸ್ಟು ತಮಾಷೆಯಿಂದ ಶುರು ಆಯಿತು. ನೀನು ಹೇಗಿದ್ದೆ, ಅದು ಹೇಗಿದ್ದೆ, ಅದು ಹೇಗಾಯಿತು, ಅಲ್ಲೇನಾಯಿತು, ಇಲ್ಲೇನಾಯಿತು. ಆಮೇಲೆ ನಗೆ ಕತ್ತರಿಗಳು ಓಡಾಡಿದವು, ಜೋಕ್ಕಟ್ಟು ಎಲ್ಲ ಆಯಿತು. ಎಲ್ಲ ಆದಮೇಲೆ ದೇವರೇನು ಮಾಡಿದ, ಅಕ್ರೂರನಿಗೆ ಹೇಳಿದ, ದಾನಪತೆ, ಇದ್ದಕ್ಕಿದ್ದ ಹಾಗೆ, ದಾನಪತೆ ಜಾನೀಮಯೇವ ವಯಂ ಯಥಾ ಶತಧನ್ವನ ತದಿದಮಖಿಲ ಜಗತ್ಸಾರಭೂತ್ಯಂ ಸಮಂತಕಂ ರತ್ನಂ ಭವತಃ ಸಮರ್ಪಿತಂ. ಶತಧನ್ವ ರತ್ನ ಕೊಟ್ಟಿದ್ದು ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ನಿನಗೆ? ಸಮಂತಕಮಣಿಯನ್ನು ನಿನಗೆ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ ನಮಗೆ. ತದಶೇಷ ರಾಷ್ಟ್ರೋಪಕಾರಕಂ ಭವತ್ ಸಕಾಶೇ ತಿಷ್ಠತಿ. ಎಲ್ಲ ರಾಷ್ಟ್ರಕ್ಕೆ ಉಪಕಾರ ಮಾಡುವ ಆ ರತ್ನ ನಿನ್ನ ಹತ್ತಿರ ಇದೆ. ತಿಷ್ಠತು ಸರ್ವ ಏವಾಯಂ, ಇರಲಿ, ನಿನ್ನ ಹತ್ರನೇ ಇರಲಿ. ತಿಷ್ಠತು ಸರ್ವ ಏವ ವಯಂ ತತ್ ಪ್ರಭಾವ ಫಲಭುಜ. ಅದರ ಪ್ರಯೋಜನವನ್ನು ನಾವೆಲ್ಲ ಪಡಿತೀವಿ, ನಿನ್ನ ಹತ್ರನೇ ಇರಲಿ. ಕಿಂತ್ವೇಷ ಬಲಭದ್ರ ಅಸ್ಮಾನ್ ಆಶಂಕಿತವಾನ್ ತದಸ್ಮತ್ ಪ್ರೀತಯೇ ದರ್ಶಯಸ್ವ. ಈ ಬಲರಾಮ ನನ್ನ ಮೇಲೆ ಅನುಮಾನ ಪಟ್ಟ, ನಾನು ತಗೊಂಡಿದ್ದೀನಿ ಅಂತ ತೋರಿಸಿಬಿಡು. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರು. ಜೋಶಂ ಸ್ಥಿತೇ ಭಗವತಿ. ಜೋಶಂ ಅಂದರೆ ಸುಮ್ಮನೆ ನಿಂತಿರಲು. ಸರತ್ನಃ ಸಹ ಚಿಂತಯತ್. ಅವನು ಗೊಂದಲಕ್ಕೆ ಬಿದ್ದ ಅಕ್ರೂರ.
ಕಿಮತ್ರ ಅನುಷ್ಠೇಯಂ, ಏನು ಮಾಡಲಿ? ಅನ್ಯಥಾ ಚೇತ್ ಬ್ರವೀಮ್ಯಹಂ ತತ್ ಕೇವಲ ಅಂಬರ ತಿರೋಧಾನಂ ಅನ್ವಿಷ್ಯಂತೋ ರತ್ನಮೇತೆ ದ್ರಕ್ಷ್ಯಂತಿ. ನಾ ಏನು ಮಾಡಲಿ ಈಗ? ನಾನು ಬೇರೆ ತರಹ ಹೇಳ್ತೀನಿ ಅಂದರೆ ಅದನ್ನು ಕಾಣೋದು ಬಹಳ ಸುಲಭ. ನನ್ನ ಹತ್ರ ಇರೋ ಬಟ್ಟೆ ತೆಗೆದ್ರೆ ಕಾಣುತ್ತೆ, ಸುಳ್ಳು ಹೇಳಿದ ಹಾಗೆ ಆಗತ್ತೆ, ಅವಮಾನ ಆಗತ್ತೆ. ಅತಿ ವಿರೋಧೋ ನಕ್ಷೇಮ, ಬಹಳ ವಿರೋಧ ಕಟ್ಕೋಬಾರದು. ಇತಿ ಸಂಚಿತ್ಯ ತಂ ಅಖಿಲ ಜಗತ್ ಕಾರಣಭೂತಂ ನಾರಾಯಣ ಮಾಹ ಅಕ್ರೂರ. ಆಗ ಅಕ್ರೂರ ಹೇಳಿದ, ಭಗವನ್ ಮಮ ಏತತ್ ಶಮಂತಕರತ್ನಂ ಶತಧನುಚ ಸಮರ್ಪಿತಂ. ನನಗೆ ಶತಧನ್ವ ಕೊಟ್ಟಿದ್ದ, ಹೌದು ನೀನು ಹೇಳಿದ ಕರೆಕ್ಟ್. ತಸ್ಮಿನ್ ಅದ್ಯ ಶ್ವಃ ಪರಶ್ವೋ ವಾ ಭಗವಾನ್ ಯಾಚಯಿಷ್ಯತೀತಿ ಕೃತಂ. ನಾನೇನು ಅಂದ್ಕೊಂಡೆ, ಇವತ್ತೋ ನಾಳೆಯೋ ದೇವ್ರು ಕೇಳ್ತಾನೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಇತಿ ಕೃತಮತಿ ಅತಿ ಕೃಚ್ಛ್ರೇಣ ಏತಾವಂತಂ ಕಾಲಮಧಾರಯಂ. ನನಗೂ ಇದನ್ನು ಕಟ್ಕೊಂಡು ಹೇಗೆ ಸಾಕಾಗೋಯ್ತು ಸ್ವಾಮಿ. ತಸ್ಯ ಚ ಧಾರಣ ಕ್ಲೇಶೇನ ಅಹಂ ಅಶೇಷ ಉಪಭೋಗೇತು ಅಸಂಖ್ಯಮಾನತಃ ನವೇದ್ಮಿ ಸ್ವಸುಖ ಕಲಾಮಪಿ. ಈ ಮಣಿ ಗಂಟು ಬಿದ್ದಾಗಿನಿಂದ ಸುಖ ಅನ್ನೋದೇ ಮರೆತು ಬಿಟ್ಟಿದ್ದೀನಿ. ಸುಖ ಇಲ್ಲ, ಅಶೇಷ ಸುಖ ಕಲಾಮಪಿ. ಒಂದು ಭಾಗವು 16ನೇ ಒಂದು ಭಾಗವೂ ಸುಖಪಟ್ಟಿಲ್ಲ. ಏತಾವನ್ ಮಾತ್ರಂ ಅಪಿ ಅಚೇತೋ ರಾಷ್ಟ್ರೋಪಕಾರಿ ಧಾರಯಿತು ನ ಚಕ್ನೋತಿ ಭವಾನ್ ಮನ್ಯತ ಇತ್ಯಾತ್ಮನ ನ ಚೋದಿತವಾನ್. ನಾನು ನಿನಗೆ ಹೇಳಲಿಲ್ಲ, ಇದನ್ನು ಯಾರೂ ಕೂಡ ಧರಿಸ್ಲಿಕ್ಕಾಗಲ್ಲ. ತದಿದಂ ಸಮಂತಕರತ್ನಂ ಗೃಹ್ಯತಾಮಿಚ್ಛಯ ಯಸ್ಯಾಭಿಮತಂ ತಸ್ಯ ಸಮರ್ಪ್ಯತಾಂ. ತಗೋ, ರತ್ನವನ್ನು ತಗೋ. ತತಃ ಸೋದರ ವಸ್ತ್ರ ನಿಗೋಪಿತಂ ಅತಿ ಲಘು ಕನಕ ಸಮುದ್ಗತಂ ಪ್ರಕಟೀಕೃತವಾನ್. ತನ್ನ ಬಟ್ಟೆಯಲ್ಲಿ ಬಚ್ಚಿಟ್ಟಿದ್ದನ್ನು ತೆಗೆದು ತೋರಿಸಿದ ಅಂತೆ. ತತಶ್ಚ ನಿಷ್ಕ್ರಾಮ್ಯ ಸ್ಯಮಂತಕಮಣಿಂ ತಸ್ಮಿನ್ ದುಕೂಲ ಸಮಾಜೆ ಮುಮ್ಮೋಚ. ತಸ್ಮಿನ್ ಯದುಕುಲ ಸಮಾಜೆ, ಸರಿ, ಯದುಕುಲ ಸಮಾಜೆ ಮುಮ್ಮೋಚಯಾಮಾಸ. ಅದನ್ನು ಯದುಕುಲದ ಮುಂದೆ ಇಟ್ಟ. ಮುಕ್ತ ಮಾತ್ರೇ ಚ ತಸ್ಮಿನ್ ಅತಿಕಾಂತ್ಯ ತದಖಿಲ ಮಾಸ್ಥಾನ ಮುದ್ಯೋತಿತಂ. ಅದನ್ನು ಹೊರಗಡೆ ಕೂಡಲೇ ಭಗ್ಗಂತ ಎಲ್ಲ ಕಡೆ ಬೆಳಕು ಬಂದ ಹಾಗಾಯ್ತಂತೆ. ಅಥಾಹ ಅಕ್ರೂರ ಸಯೇಷ ಮಣಿ ಶತಧನ್ವನ ಅಸ್ಮಾಕಂ ಸಮರ್ಪಿತ ಯಸ್ಯಾಯಂ ಸಯೇನಂ ಗೃಹ್ಣಾತು ಇತಿ. ಅಕ್ರೂರನು ಬುದ್ಧಿವಂತ, ಕಡಿಮೆನೇ, ಎಷ್ಟು ವರ್ಷದ ರಾಜಕೀಯ ಅನುಭವ. ಯಾರಿಗೆ ಯೋಗ್ಯವೋ ಅದನ್ನು ಅವ್ರು ತಗೋಬೋದು ಅಂತ. ಕೃಷ್ಣ ನೀನು ತಗೋನ್ಲಿಲ್ಲ, ಯಾರಿಗೆ ಯೋಗ್ಯವೋ ಅದನ್ನು ತಗೋಬೋದು ಮುಂದ. ಒಂದು ರೀತಿ ಬೇರೆಯವರಾಗಿದ್ದರೆ ಟ್ರ್ಯಾಪಲ್ಲಿ ಬೀಳ್ತಾ ಇದ್ರು, ಅವ್ರವ್ರು ಜಗಳ ಆಡ್ಕೋತಾ ಇದ್ರು. ಇದ್ದಿದ್ದು ಯಾರು? ಕೃಷ್ಣ, ಇವರಪ್ಪ. ತಮಾಲೋಕ್ಯ ಸರ್ವ ಯಾದವಾನಾಂ ಸಾಧು ಸಾಧ್ವಿತಿ ವಿಸ್ಮಿತ ಮನತಾಂ ವಾಚಃ ಶ್ರೂಯಂತ. ಸಾಧು ಅಂತ ಎಲ್ಲ ಕಡೆ ಧ್ವನಿ ಬಂತಂತೆ. ತಮಾಲೋಕ್ಯ ಅತೀವ ಬಲಭದ್ರ ಮಮಾಯಂ ಅಚ್ಯುತೇನೈವ ಸಾಮಾನ್ಯ ಸಮನ್ವೀಪ್ಸಿತ ಇತಿ ಕೃತಸ್ಪೃಹ ಅಭೂತ್. ಬಲರಾಮ ಇದು ನನ್ನದು ಅಂತ ಅನ್ಕೊಂಡ. ಮಮೈವಾಯಂ ಪಿತೃಧನಮಿತಿ ಅತೀವಚ ಸತ್ಯಭಾಮಾಪಿ ಸ್ಪೃಹಯಾಂಚಕಾರ. ಸತ್ಯಭಾಮೆ ಇದು ನನ್ನದು ಅಂತ ಅಂದ್ಕೊಂಡ್ಲಂತೆ. ನಮ್ಮ ಅಪ್ಪನ ಹಣ ಇದು ಅಲ್ವಾ? ಅವಳು ವಸ್ತುತಃ ಸತ್ಯಭಾಮೆಗೆ ಆ ತರಹ ಭಯ ಇರಲಿಲ್ಲ. ಅದು ದರ್ಶನ, ಜನರಿಗೆ ಹಾಗೆ ಅಂದ್ಕೊಂಡದ್ದನ್ನು ದಾಖಲಿಸಿದ್ದು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ದೇವರಿಗೆ ವಿರುದ್ಧವಾಗಿ ಯಾಕೆ ಹೋಗ್ತಾಳವಳು? ಬಲ ಸತ್ಯಾವಲೋಕನಾತ್ ಕೃಷ್ಣೋಪಿ ಆತ್ಮಾನಂ ಗೋಚಕ್ರಾಂತರಾವಸ್ಥಿತಮಿವ ಮೇನೆ. ಓ, ಸಿಕ್ಕಾಕೊಂಡೆ ನಾನು ಅಡಕತ್ತೆರೆಯೊಳಗೆ ಅಂತ ಅನ್ಕೊಂಡ ದೇವರು. ಇತ್ತ ಹೋಗಲೆ ಅತ್ತ ಹೋಗಲೆ, ಹೆಂಡತಿಯನ್ನು ಸಪೋರ್ಟ್ ಮಾಡಲೇ, ಅಣ್ಣನ ಸಪೋರ್ಟ್ ಮಾಡಲೆ. ಅಣ್ಣನ ಸಪೋರ್ಟ್ ಮಾಡಿದ್ರೆ ಧರ್ಮ, ಆದರೆ ಕಾಮೋಪರೋಧ. ಹೆಂಡತಿನ ಸಪೋರ್ಟ್ ಮಾಡಿದ್ರೆ ಕಾಮ ಸಂಪನ್ನ ಆಗುತ್ತೆ, ಧರ್ಮೋಪರೋಧ ಆಗತ್ತೆ. ಎಂತ ಮಾಡೋದು ಈ ಪರಿಸ್ಥಿತಿ? ಹೀಗಿದ್ದಾಗ ಸಕಲ ಯಾದವ ಸಮಕ್ಷಂಚ ಅಕ್ರೂರಮಾಹ. ದೇವರು ಹೇಳಿದ ಅಂತೆ,
ಏತದ್ಧಿ ಮಣಿರತ್ನಮಾತ್ಮ ಸಂಶೋಧನಾಯ ಏತೇ ಚಾಂ ಯದೂನಾಂ ಮಯಾ ದರ್ಶಿತಂ. ನೋಡು ಅಕ್ರೂರ, ಮಣಿ ತೋರಿತು ಅಂತ ಹೇಳಿದ್ದು ನಂದು ತಪ್ಪಿಲ್ಲ ಅಂತ ಹೇಳಲಿಕ್ಕೆ, ನಿನ್ನಿಂದ ಕಿತ್ಕೊಳ್ಳಿಕ್ಕಲ್ಲ. ಏತಚ್ಚ ಮಮ ಬಲಭದ್ರಸ್ಯ ಚ ಸಾಮಾನ್ಯಂ ಪಿತೃಧನಂ. ನನಗೂ ಅವನಿಗೂ ಸಮಾನವಾದ ಹಕ್ಕಿದೆ, ಬಲರಾಮನಿಗೂ. ಬಲರಾಮನಿಗೆ ಮುಖ ಅರಳಿತು. ಸಾಮಾನ್ಯ ಪಿತೃಧನಂಚ ಏತತ್ ಸತ್ಯಭಾಮಾಯಾ ನಾಣ್ಯಸ್ಯೈತತ್. ಸತ್ಯಭಾಮೆಗೆ ಮತ್ತು ಜಾಂಬವತಿಗೆ ಇದ್ರ ಮೇಲೆ ಅಭಿಮಾನ ಇರುತ್ತೆ, ನಮ್ಮಪ್ಪ ಇಟ್ಟಿದ್ದು ಅಂತ. ಆಯ್ತಾ? ಆದರೆ ಏತಚ್ಚ ಸರ್ವಕಾಲಂ ಶುಚಿನ ಬ್ರಹ್ಮಚರ್ಯಾದಿ ಗುಣವತ ಧ್ರಿಯಮಾಣ ಅಶೇಷ ರಾಷ್ಟ್ರಸ್ಯ ಉಪಕಾರಕಂ. ಎಲ್ಲ ಕಾಲದಲ್ಲಿಯೂ ಶುಚಿಯಾಗಿರಬೇಕು ಈ ಮಣಿ ಇಟ್ಕೊಂಡವನು. ಬ್ರಹ್ಮಚರ್ಯ ಮೊದಲಾದವುಗಳಿರಬೇಕು. ಇಲ್ಲ ಅಂದರೆ ಧ್ರಿಯಮಾಣ ಆಧಾರಮೇವ ಹಂತಿ, ಹಾಕೊಂಡವನೇ ಸತ್ತೋಗ್ತಾನೆ. ಅತಃ ಅಹಮಸ್ಯ ಷೋಡಶಸ್ತ್ರೀ ಸಹಸ್ರ ಪರಿಗ್ರಹಾತ್ ಅಸಮರ್ಥೋ ಧಾರಣೆ. 16,100 ಮಂದಿ ನನ್ನ ಹೆಂಡತಿಯರು ಮುಂದಾಗುವವರು. ಇನ್ನೂ ಇದಾಗೇ ಇರಲಿಲ್ಲ. 16,100 ಮಂದಿ ಹೆಂಡಿದಾಗೇ ಇರಲಿಲ್ಲ ಅವನಿಗೆ. ಮುಂದಾಗೋದನ್ನು ಇಟ್ಕೊಂಡು ಹೇಳಿದ್ದು ನರಕಾಸುರನನ್ನು ಕೊಂದ್ಮೇಲೆ ಆಗೋದು. ಇದಾಗುವಾಗ ಕೃಷ್ಣನಿಗೆ 27-28 ವಯಸ್ಸು. ಅವನು ಮದುವೆ ಆಗುವಾಗ 40 ವರ್ಷ ಆಗಿತ್ತು 16,100 ಮಂದಿಯನ್ನು. ಅದರಿಂದಾಗಿ ದೇವರು ಹೇಳ್ತಾನೆ, ಅಲ್ಲ ಇದು 32 ಸಾರಿ, ಯಾಕಂದರೆ ಇವಳದು ಮದುವೆ ಆಗಿತ್ತು ಅಷ್ಟೊತ್ತಿಗೆ, ದ್ರೌಪದಿಯದ್ದು ಮದುವೆ ಆಗಿತ್ತು. ದ್ರೌಪದಿಯದ್ದು ಮದುವೆ ಆದಾಗ ಅರ್ಜುನನಿಗೆ 28. ಅದಾಗಿ 2-3 ವರ್ಷ ಬಿಟ್ಟಿದ್ದಾರೆ ಅವರು. 5-6 ವರ್ಷ ಡಿಫ್ರೆನ್ಸ್ ಇದೆ. ಅಂದಾಗ 33. ಇನ್ನು ತಡ ಇದೆ. ಅಥೋಹಮಸ್ಯ. ಅದರಿಂದಾಗಿ ಹೇಳ್ತಾನೆ, ಕಥಮೇತತ್ ಸತ್ಯಭಾಮ ಸ್ವೀಕರೋತಿ. ಗಂಡನೇ ಅಶುಚಿ ಅಂದಮೇಲೆ ಹೆಂಡತಿ ಏನು ಮಡಿನಾ? ಅವಳು ಮೈಲಿಗೆನೆ, ಯಾಕೆ ತಗೋತಾಳ ಅವಳು ಅಂತ. ಇನ್ನು ಇವಳು ಗಂಡ ಇರೋದ್ರಿಂದಲೇ ಮೈಲಿಗೆ. ಆರ್ಯ ಬಲಭದ್ರೇಣಾಪಿ ಮಧುರಾಪಾನಾದಿ ಅಚೇತ ಉಪಭೋಗ ಪರಿತ್ಯಾಗ ಕಾರ್ಯ. ಇನ್ನು ನಮ್ಮ ಅಣ್ಣಂದರು ಹಾಕೋಬೇಕು, ಅವನು ಪ್ರಿಯವಾದ ಮದ್ಯವನ್ನು ಬಿಡಬೇಕಾಗತ್ತೆ. ಅದು ಹೆಂಗೆ ಅವನು ಬಿಡು ಅಂತನ್ನೋದು? ಪಾಪ ಭೋಗ ತ್ಯಾಗವೇ ಆಗೋಗುತ್ತೆ. ಅದರಿಂದಾಗಿ ಅಣ್ಣ ನೀನು ಭೋಗ ಮಾಡ್ಕೊಂಡಿರೋ, ಮಣಿ ಅವನ ಹತ್ರ ಇರಲಿ ಬಿಡು, ಆಯ್ತಾ? ತದಲಂ ಯದುಲೋಕೋ ಎಂ ಬಲಭದ್ರ ಅಹಂಚ ಸತ್ಯಾಚ ತ್ವಾಂ ದಾನಪತೆ ಪ್ರಾರ್ಥಯಾಮ. ಅದರಿಂದಾಗಿ ನಮ್ಮಣ್ಣ, ನಾನು, ಸತ್ಯಭಾಮೆ 3 ಜನ ಸೇರಿ ನಿನ್ನನ್ನು ಬೇಡ್ಕೊಳ್ತಾ ಇದ್ದೇವೆ. ತದ್ಭವಾನೇವ ಧಾರಯಿತು ಸಮರ್ಥ. ಮಣಿಯನ್ನು ನೀನೇ ಇಟ್ಕೊಳ್ಬೇಕು, ನೀನೇ ಧರಿಸಬೇಕು. ತ್ವದ್ಧೃತಂ ಚ ಅಸ್ಯ ರಾಷ್ಟ್ರಸ್ಯ ಉಪಕಾರಕಂ ತದ್ಭವಾನ್ ಅಶೇಷ ರಾಷ್ಟ್ರ ನಿಮಿತ್ತಮೇತತ್ ಪೂರ್ವವತ್ ಧಾರಯತು ಅನ್ಯನ್ನ ವಕ್ತವ್ಯಂ. ಇನ್ನೇನು ಹೇಳಲಿಕ್ಕಿಲ್ಲ. ಇನ್ನು ಏನು ಒಂದು ಪೈಸೆ ಮಾತನಾಡಲಿಕ್ಕಿಲ್ಲ ಹೆಚ್ಚಿನದ್ದು. ನೀನೇ ಇದನ್ನು ಧರಿಸ್ಬೇಕು. ಇದೇ ಥರ ಯಾಗ ಯಜ್ಞ ಮಾಡ್ಕೊಂಡು ಇದು ಬಿಡಬೇಕು. ಇತ್ಯುಕ್ತೋ ದಾನಪತಿ ತಥಾ ಇತ್ಯಾಹ ಜಗ್ರಾಹ ಚ ತನ್ಮಹಾರತ್ನಂ. ತತಃ ಪ್ರಭೃತಿ ಅಕ್ರೂರ ಪ್ರಕಟೇನೈವ ತೇನ ಅತಿ ಜಾಜ್ವಲ್ಯಮಾನೇನ ಆತ್ಮಕಂಠಾವಸಕ್ತೇನ ಆದಿತ್ಯೈವ ಅಂಚುಮಾಲಿ ಚಚಾರ. ಅವತ್ತಿನಿಂದ ಹಾಕೊಂಡು ಓಡಾಡ್ತಾ ಇದ್ದ ಎಲ್ಲ ಕಡೆ. ಇತ್ಯೇತದ್ ಭಗವತೋ ಮಿಥ್ಯಾಭಿಶಸ್ತಿ ಕ್ಷಾಲನಂ ಯಸ್ಮರತಿ ನತಸ್ಯ ಕದಾಚಿದ್ ಅಲ್ಪಾಪಿ ಮಿಥ್ಯಾಭಿಶಸ್ತಿರ್ಭವತಿ. ಯಾರು ದೇವರ ಈ ಮಿಥ್ಯಾಪವಾದ ಕ್ಷಾಲನೆಯನ್ನು ನೆನಪಿಸಿಕೊಳ್ತಾನೆ ಅವನಿಗೆ ಮಿಥ್ಯಾಪವಾದ ಭಯ ಇರಲ್ಲ. ಅವ್ಯಾಹತ ಅಖಿಲೇಂದ್ರಿಯಶ್ಚ ಅಖಿಲ ಪಾಪ ಮೋಕ್ಷ ಅವಾಪ್ನೋತಿ. ಅವನ ಇಂದ್ರಿಯಗಳು ಚೆನ್ನಾಗಾಗ್ತದೆ, ಎಲ್ಲ ಪಾಪ ಬಿಡುಗಡೆ ಆಗುತ್ತೆ. ಹೀಗೆ ಚತುರ್ಥೇ ಅಂಶೇ 13 ಅನಮಿತ್ರಸ್ಯ ಪುತ್ರ ಶಿನಿರ್ನಾಮ ಅಭವತ್. ಅನಮಿತ್ರನ ಮಗ ಶಿನಿ, ಶಿನಿಯ ಮಗ ಸತ್ಯಕ, ಸತ್ಯಕನ ಮಗ ಸಾತ್ಯಕಿ. ಅವನ ಹೆಸರು ಯುಯುಧಾನ ಅಪರನಾಮ. ಅವನ ಮಗ ಸಂಜಯ,
ಅವನ ಮಗ ಕುಣಿಯ ಮಗ ಯುಗಂಧರ ಇತ್ಯೇತೆ ಶೈನೇಯ. ಏಕೆಂದರೆ ಸಾತ್ಯಕಿಯ ಮೊಮ್ಮಗ ಕೃಷ್ಣನ ಮರಿಮಗ ವಜ್ರ, ಆಮೇಲೆ ಸಾತ್ಯಕಿಯ ಮೊಮ್ಮಗ ಪರೀಕ್ಷಿತ್. 3 ಜನ ಸಮಾನರು, ಅಂದರೆ ಸಮಾನ ವಯಸ್ಕರು, ಭೂಮಿಯನ್ನು ಒಟ್ಟಿಗೆ ರಕ್ಷಣೆ ಮಾಡ್ತಾ ಇದ್ದರು. ದ್ವಾರಕ್ಕೆ ಮುಳುಗೋದ ಮೇಲೂ ಕೂಡ ಅನಿರುದ್ಧನ ಮೊಮ್ಮಗ ಅಂದರೆ ಕೃಷ್ಣನ ಮರಿಮಗ ವಜ್ರ ಪಾಲನೆ ಮಾಡ್ತಾ ಇದ್ದ. ಅನಮಿತ್ರನ ಮನೆಯಲ್ಲಿ ಪೃಷ್ಣಿ ಅಂತ ಒಬ್ಬ ಹುಟ್ಟಿದ. ಅವನ ಮಗ ಶ್ವಫಲ್ಕ, ಅವನ ಕಥೆಯನ್ನು ಹೇಳಿದ್ದೇವೆ. ಶ್ವಫಲ್ಕನಿಗೆ ಅಕ್ರೂರ ಅಲ್ಲದೆ ಇನ್ನೊಬ್ಬ ಮಗ ಇದ್ದ, ಚಿತ್ರಕ ಅಂತ. ಶ್ವಫಲ್ಕನಿಗೆ ಗಾಂಧಿನಿಯಲ್ಲಿ ಅಕ್ರೂರ ಹುಟ್ಟಿದ್ದು. ಅಕ್ರೂರನಿಗೆ ತಮ್ಮಂದರು, ಕೇಳಿ ಅವರ ಹೆಸರುಗಳನ್ನು ಕೇಳಿ: ಉಪಮದ್ಗು, ಮೃದಾಮೃದ, ವಿಶ್ವ, ಅರಿಮೇಜಯ, ಗಿರಿಕ್ಷ. ಜನಮೇಜಯ ಮಾತ್ರ ನೀವು ಕೇಳಿದ್ದೀರಾ, ಹಾಗೆ ಅರಿಮೇಜಯ ಅಂತಲೂ ಒಬ್ಬ ಇದ್ದಾನೆ. ಅರಿಮೇಜಯ ಆಯ್ತಾ. ಆಮೇಲೆ ಗಿರಿಕ್ಷತ್ರ, ಉಪಕ್ಷತ್ರ, ಶತಘ್ನ, ಅರಿಮರ್ದನ, ಧರ್ಮದೃಕ್, ದೃಷ್ಟಧರ್ಮ, ಆಮೇಲೆ ಗಂಧಮೋಜ, ವಾಹ, ಪ್ರತಿವಾಹ ಅಂತ. ಹೀಗೆ ಮಕ್ಕಳು. ಆ ಅಕ್ರೂರನಿಗೊಬ್ಬಳು ತಂಗಿ ಇದ್ದು, ಸುತಾರ ಅಂತ ಅವಳ ಹೆಸರು. ಸುತಾರಾಖ್ಯ ಕನ್ಯಾಚ. ಅಕ್ರೂರನಿಗೆ 2 ಮಕ್ಕಳಿದ್ದರು, ದೇವವಾನ್, ಉಪದೇವ ಅಂತ. ಆ ಅಕ್ರೂರನ ತಮ್ಮ ಚಿತ್ರಕ ಇದ್ದಾನಲ್ಲ, ಅವನಿಗೆ ಪೃಥು, ವಿಪೃಥು ಮೊದಲಾದವರು ಚಿತ್ರಕನ ಮಕ್ಕಳು. ಆಮೇಲೆ ಕುಕುರ, ಭಜಮಾನ, ಶುಚಿಕಂಬಲ, ಬರ್ಹಿಷ ಇವರೆಲ್ಲ ಅಂಧಕನಿಗೆ 4 ಜನ ಮಕ್ಕಳು. ಆ ಕುಕುರನಿಗೆ ಧೃಷ್ಟ, ಅವನ ಮಗ ಕಪೋತರೋಮ, ಅವನ ಮಗ ವಿಲೋಮ, ಅವನಿಗೆ ಅನು ಅಂತ ಒಬ್ಬ ಇದ್ದ. ಅವನು ಅನುವಿಗೆ ಏನು ಸ್ಪೆಷಾಲಿಟಿ ಅಂತಂದರೆ ತುಂಬುರುವಿನ ಗೆಳೆಯ. ಅನುವಿನ ಮಗ ಆನಕದುಂದುಭಿ, ಆನಕದುಂದುಭಿಯ ಮಗ ಅಭಿಜಿತ್, ಅಭಿಜಿತನಿಗೆ ಪುನರ್ವಸು, ಪುನರ್ವಸುವಿನಿಗೆ ಆಹುಕ ಮತ್ತು ಆಹುಕಿ, ಆಹುಕನಿಗೆ ದೇವಕ ಮತ್ತು ಉಗ್ರಸೇನ ಅನ್ನುವ 2 ಮಕ್ಕಳು. ದೇವಕನಿಗೆ 4 ಜನ ಮಕ್ಕಳು, ದೇವವಾನ್, ಉಪದೇವ, ಸಹದೇವ, ದೇವರಕ್ಷಿತ ಅಂತ. ತೇಷಾಂ, ಅವರಿಗೆ ದೇವಕನಿಗೆ 4 ಜನ ಮಕ್ಕಳಲ್ವಾ, ಅವರಿಗೆ ದೇವಕನಿಗೆ 7 ಜನ ತಂಗಿಯರು. ವೃಕದೇವ, ಉಪದೇವ, ದೇವರಕ್ಷಿತ, ಶ್ರೀದೇವ, ಶಾಂತಿದೇವ, ಸಹದೇವ, ದೇವಕಿ ಅಂತ. ಇವರೆಲ್ಲರನ್ನೂ ವಸುದೇವನಿಗೆ ಕೊಟ್ಟು ಮದುವೆ ಮಾಡಿದ್ರು. ದೇವಕಿ ನಮಗೆ ಪ್ರಸಿದ್ಧಳು. ತಾಶ್ಚ ಸರ್ವಾಹ ವಸುದೇವ ಉಪಯೇಮೆ. ಉಗ್ರಸೇನನಿಗೆ ಕಂಸ, ನೆಗ್ರೋಧ, ಸುನಾಮ, ಆನಕ, ಶಂಕು, ಸುಭೂಮಿ, ರಾಷ್ಟ್ರಪಾಲ, ಯುದ್ಧತುಷ್ಟಿ, ಸುತುಷ್ಟಿಮಾನ್ ಅಂತ. ಆಮೇಲೆ ಅವರಿಗೆ ಉಗ್ರಸೇನನಿಗೆ ಹಲವಾರು ಜನ ಹೆಣ್ಣು ಮಕ್ಕಳು. ಕಂಸನ ಅಕ್ಕಂದರೋ ತಂಗಿಯರೋ ಇದ್ದರು. ಕಂಸ ಅಂತ ಒಬ್ಬಳು, ಅದೇನು ಲೋಟದ ಮೇಲೆ ಪ್ರೀತಿಯೋ ಏನೋ. ಕಂಸ ಅಂತಂದರೆ ಮದ್ಯ ಕುಡಿಯುವ ಲೋಟ, ವಿಶೇಷತಃ ಚಷಕ ಅಂತಂದರೆ ಮದ್ಯ ಕುಡಿಯುವ ಲೋಟ ಅಂತ. ಅಂದರೆ ಮೇಲ್ಗಡೆ ಒಂದು ಕಪ್ಪಿರುತ್ತೆ, ಕೆಳಗಡೆ
ಉದ್ದವಾದ ದಂಡ ಇರುತ್ತೆ, ಮತ್ತು ಕೆಳಗಡೆ ಒಂದಿಷ್ಟು ಇದಿರುತ್ತಲ್ಲ, ಅದನ್ನೇನು ಗ್ಲಾಸ್, ಅದು ಆ ಸ್ಟ್ಯಾಂಡ್ ಇರುತ್ತೆ, ಅದನ್ನು ಅದಿಷ್ಟು ಗ್ಲಾಸಿನದ್ದಿರುತ್ತೆ, ಅದನ್ನು ಚಷಕ ಅಂತ ಕರೀತಾರೆ. ಚಷಕಂ ಮದ್ಯಪಾತ್ರಂ ಸ್ಯಾತ್, ಚಷಕಂ ಮದ್ಯಭಾಜನಂ, ಚಷಕೋ ಮದ್ಯ ಎರಡೂ ಇದೆ. ಚಷಕೋ ಸ್ತ್ರೀ ಮದ್ಯಪಾತ್ರೆ, ಸ್ತ್ರೀಲಿಂಗ ಬಿಟ್ಟು ಉಳಿದ ಎರಡರಲ್ಲಿ. ಸುಧಾಗೊಂದು ಟಿಪ್ಪಣಿ ಇದೆ, ಚಷಕ ಅಂತ ಹೆಸರು ಅದಕ್ಕೆ. ನ್ಯಾಯಸುಧಾಗೊಂದು ಟಿಪ್ಪಣಿ ಇದೆ. ಅವ್ರು ಯಾವ ಅಭಿಪ್ರಾಯದಲ್ಲಿ ಇವ್ರನ್ನೆಲ್ಲ ಕೇಳಿದ್ರೆ ಇಲ್ರಿ ಅದು ಪಾತ್ರ ಸಾಮಾನ್ಯದಲ್ಲಿಯೂ ಇದೆ ಅಂತಾರೆ ಇವರು. ಇರಲಿ, ಅದು ಯಾಕೆ ಆ ಹೆಸರಿಟ್ಟರು ಅನ್ನೋದೇ ಕೆಲವೊಮ್ಮೆ ಹೆಸರು ಹಾಗಿಡೋ ಅಗತ್ಯ ಏನಿರಲಿಲ್ಲ ಅಂತ ಅನಿಸುತ್ತೆ. ಕೆಲವೊಮ್ಮೆ ಹೆಸರು ಚೆನ್ನಾಗಿರಬೇಕು. ಹೆಸರು ಚೆನ್ನಾಗಿಲ್ಲದೆ ಹೋದರೆ ಆ ಗ್ರಂಥ ಕಿರಿಕಿರಿ ಆಗುತ್ತೆ. ತಿಳ್ಕೊಳ್ದೆ ಹೋದರೆ ಸುಖ ಬೇರೆ. ಮರ್ತೃ ಸುಖನೇ. ತಾಶ್ಚ ಉಗ್ರಸೇನಸ್ಯಾಪಿ ಕಂಸ, ಆಯಿತಾ, ಕಂಸನ ಅಕ್ಕನ ತಂಗಿಯರು ಕಂಸವತಿ ಸುತನು ರಾಷ್ಟ್ರಪಾಲಿಕಾ ಅಂತ ಉಗ್ರಸೇನನಿಗೆ ಇಷ್ಟು ಜನ ಕನ್ಯೆಯರು. ಅದಾದ ಮೇಲೆ ಭಜಮಾನ ಅಂತ ಒಬ್ಬ ಮೂಲಪುರುಷ ಇದ್ದ. ಭಜಮಾನನಿಗೆ ವಿದೂರಥನಿಗೆ ಶೂರನಿಂದ ಶಮಿಗೆ ಪ್ರತಿಕ್ಷತ್ರ, ಅವನಿಗೆ ಸ್ವಯಂಭೋಜ, ಅವನ ಮಗ ಹರದಿಕನಿಗೆ ಬೇಕಾಷ್ಟು ಜನ ಮಕ್ಕಳು, ಕೃತವರ್ಮ, ಶತಧನು, ದೇವಾರಹ, ದೇವಗರ್ಭ ಮೊದಲಾದವರು. ಕೃತವರ್ಮನ ತಮ್ಮ ಶತಧನು, ಅವನ ಕಥೆಯನ್ನೇ ಈಗ ನೋಡಿದ್ದು. ಶೂರನಿಗೆ ಮಾರಿಷಾ ಅಂತ ಹೇಳಿ ಒಬ್ಬಳು ಪತ್ನಿ, ಅವಳಲ್ಲಿ ಸುಮಾರು ಜನ ಮಕ್ಕಳು. ವಸುದೇವನು ಒಬ್ಬ. ವಸುದೇವಸ್ಯ ಜಾತಮಾತ್ರಸ್ಯೈವ ತದ್ಗೃಹೇ ಭಗವದಂಚಾವತಾರಂ ಅವ್ಯಾಹತ ದೃಷ್ಟ್ಯಾ ಪಶ್ಯದ್ಭಿಃ ದೇವೈಃ ದಿವಿ ಆನಕದುಂದುಭಯೋ ವಾದಿತಾಃ. ವಸುದೇವ ಹುಟ್ಟಿದ ಕೂಡಲೇ ದೇವತೆಗಳಿಗೆ ಇನ್ನೇನು ಕೃಷ್ಣ ಹುಟ್ಟುಬಿಡ್ತಾನೆ ಅಂತ ಅದಕ್ಕೆ ದುಂದುಬಿ ಸದ್ದು ಮಾಡಿದ್ರಂತೆ. ಅಂದರೆ ಇದರ ಸ್ಪಿರಿಟ್ ಅರ್ಥ ಮಾಡಿಕೊಳ್ಳಿ. ವಸುದೇವ ಹುಟ್ಟಿದ ಕೂಡಲೇ ಯಾಕೆ ದುಂದುಬಿ ಹೊಡಿಬೇಕು? ಇನ್ನೇನು ಹುಟ್ಟುಬಿಡ್ತಾನೆ ಅಂದರೆ ಮನುಷ್ಯರ ಕಾಲಗಣನೆ ಏನೂ ಇಲ್ಲ ಅವರಿಗೆ ಅಂತ ಅರ್ಥ. ದೇವತೆಗಳಿಗೆ ಇನ್ನೊಂದು 3 ದಿವಸ, ಅಥವಾ ಇನ್ನೊಂದು 30 ದಿವಸ. ಅದೇ 1 ವರ್ಷ 1 ದಿನ ಅಲ್ವಾ ಅವ್ರಿಗೆ? ನಮ್ಮ 1 ವರ್ಷ 1 ದಿನ. ಇಲ್ಲಿ 30 ವರ್ಷ ಆಗುವಾಗ ಎಲ್ಲ ಆಗಿರುತ್ತೆ, ಮಕ್ಕಳು ಹುಟ್ಟಿರ್ತಾರೆ, ಅವ್ರಿಗೆ ಇನ್ನೇನು ಆಗ್ಬಿಡುತ್ತೆ ಅಂತ. ಅಂದರೆ ಕಾಲದ ಆನಕದುಂದುಬಿ ಅನ್ನುವ ಶಬ್ದದಿಂದ ದೇವತೆಗಳಿಗೆ ಮತ್ತು ಈ ದೇವಲೋಕಕ್ಕೆ ಮನುಷ್ಯ ಲೋಕಕ್ಕೆ ಇರುವ ಕಾಲಗಣನೆಯ ಸಾಪೇಕ್ಷ ರಿಲೇಟಿವಿಟಿಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಅದರ ಅಭಿಪ್ರಾಯ. ಇನ್ನೇನು ಹುಟ್ಟುಬಿಡ್ತಾನೆ ಅಂತ. ತತಶ್ಚ ಅಸೌ ದುಂದುಬಿ ಸಂಜ್ಞಾಂ ಅವಾಪ. ಅದಕ್ಕೆ ಅವನಿಗೆ ಆನಕದುಂದುಬಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅವನಿಗೆ ದೇವಭಾಗ, ದೇವತ್ರವ, ಅಷ್ಟಕ, ಕಕುತು, ಚಕ್ರವತ್ಸ, ಧಾರಕ, ಸೃಂಜಯ, ಶ್ಯಾಮ, ಶಮಿಕ, ಗಂಡೂಚ ಅಂತ 9 ಜನ ತಮ್ಮಂದರು ವಸುದೇವನಿಗೆ. ಆಮೇಲೆ ತಂಗಿಯರು ಪೃಥಾ, ಶ್ರುತದೇವ, ಶ್ರುತಕೀರ್ತಿ, ಶ್ರುತಶ್ರವ, ರಾಜಾಧಿದೇವಿ ಅಂತ 5 ಜನ ತಂಗಿಯರು. ಶೂರಸ್ಯ ಕುಂತಿರ್ನಾಮ ಸಖಾಭವತ್ತು. ಶೂರನಿಗೆ ಕುಂತಿ ಅಂತ ಒಬ್ಬ ಗೆಳೆಯ ಇದ್ದ. ತಸ್ಮೈ ಚ ಅಪುತ್ರಾಯ ಪೃಥಾಂ ಆತ್ಮಜಾಂ ವಿಧಿನಾಚೂರೋ ದತ್ತವಾನ್. ಅವಳನ್ನು ದತ್ತಕಕ್ಕೆ ಕೊಟ್ಟ. ಕುಂತಿಯನ್ನು ದತ್ತಕ್ಕೆ ಕೊಟ್ಟ. ತಾಂಚ ಪಾಂಡುರ್ವಾಹ, ಅವಳನ್ನು ಪಾಂಡು ಮದುವೆ ಆದ. ಅವಳಲ್ಲಿ
ಧರ್ಮ ಅನಿಲೇಂದ್ರೈ ಯುಧಿಷ್ಠಿರ ಭೀಮತೇನ ಅರ್ಜುನಾಖ್ಯಾ ತ್ರಯಃ ಪುತ್ರ ತಮುತ್ಪಾದಿತ. 3 ಜನ ಮಕ್ಕಳು, ಯಮಧರ್ಮನಿಂದ, ಮುಖ್ಯಪ್ರಾಣನಿಂದ ಮತ್ತು ಇಂದ್ರನಿಂದ 3 ಜನ ಮಕ್ಕಳು ಹುಟ್ಟಿದ್ರು. ಪೂರ್ವಮೇವ ಅನೂಢಾಯಾಂಚ ಭಗವತಾ ಭಾಸ್ವತ ಕಾನೀನ ಕರ್ಣೋ ನಾಮ ಪುತ್ರ ಅಜನ್ಯತ. ಮೊದಲೇ ಒಬ್ಬ ಮದುವೆ ಆಗುವ ಮುನ್ನನೇ ಕನ್ಯಾವಸ್ಥೆಯಲ್ಲಿ ಹುಟ್ಟಿದ್ದ ಕರ್ಣ ಅಂತ. ಕಾನೀನ ಅಂದರೆ ಮುಗೀತು. ಊಢಕಾನೀನ ಅನೂಢಕಾನೀನ ಅಂತಾರೆ. ಏನು ಹೇಳಬೇಕು ಇವ್ರಿಗೆ? ಮದುವೆ ಆದ ಕಾನೀನ ಅಂತ ಎಲ್ಲಿಂದ ಹೇಳ್ತಾರೋ, ಎಲ್ಲಿಂದ ಬುದ್ಧಿ ಎಲ್ಲಿಟ್ಟಿರ್ತಾರೋ. ವೇದವ್ಯಾಸರು ಕಾನೀನ ಅಂತ ಮಧ್ವಾಚಾರ್ಯರು ಖಂಡಾರ್ಥ ನಿರ್ಣಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಇವ್ರ ಮಡಿಯನ್ನು ಅವ್ರಿಗೆ ಹಚ್ಚಲಿಕ್ಕೆ ಹೋಗ್ತಾರೆ. ನಾವು ಶುದ್ಧರಾಗಿರ್ಬೇಕು. ದೇವರು ಹೇಗೆ ಬಂದರೆ ಹೇಗೆ? ನಾವ್ಯಾರು ಕೇಳೋರು ಅದನ್ನು? ಮತ್ತು ಕಾನೀನ ಆಗಿರೋದ್ರಿಂದಾಗಿ ತಪ್ಪಲ್ಲ. ಅದು ಕಲಿಯುಗದಲ್ಲಿ ಅದೇನೋ ದೋಷಾವಹವೇನೋ, ಅಲ್ಲಿಯೂ ಕೂಡ ಗುಣ ನೋಡಿ ನೀವು ಮೆಚ್ಚಿಕೊಳ್ಬೇಕು, ಗುಣದೃಷ್ಟಿಗಳಾಗಬೇಕು. ಇವ್ರಿಗೆ ಅದೇನೋ ಮಡಿ. ವೇದವ್ಯಾಸರು ಕೂಡ ಮಡಿಯಲ್ಲೇ ಹುಟ್ಟಿದವರು ಅಂತ ಹೇಳಲಿಕ್ಕಾಗಿ ನಾವು ಹಾಗಿರಬೇಕು ಅಂತ ಒಪ್ಕೊಳ್ಳೋಣ. ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ನಾವ್ಯಾರು? ಅದಕ್ಕೆ ಭಾವಪ್ರಕಾಶಿಕ ಅಂತ ಒಂದು ಗ್ರಂಥ ಇದೆ. ಅಲ್ಲಿ ಊಢಕಾನೀನೋ ಎಂ ವ್ಯಾಸ. ಶ್ರೀರಾಮ ಊಢಕಾನೀನ, ಮದುವೆಯಾದ ಕನ್ಯೆಯ ಮಗ. ಯಾಕೆ? ನಾನಲ್ವಾ ಊಢಕಾನೀನ? ಎಲ್ಲರೂ ಊಢಕಾನೀನರೇ, ಅದರಲ್ಲೇನಿದೆ? ಏನೇನೇನೇನೋ ಅಂತ ಕೂಡಿಸ್ಲಿಕ್ಕೆ ಹೋಗ್ತಾರೆ. ಈ ಕೂಡಿಸೋದು ನಿಲ್ಲಿಸೋದೆಲ್ಲ ಬಿಟ್ಬಿಡ್ಬೇಕು. ಮೂಲವನ್ನು ಇರೋ ಹಾಗೆ ಒಪ್ಕೊಳ್ಬೇಕು. ಒಪ್ಪಿಕೊಂಡು ಆಮೇಲೆ ಸಮಸ್ಯೆ ಬಂದರೆ ಮೊದಲು ಒಪ್ಕೊಳ್ಳಿ. ಏನು ವಿರೋಧ ಇರಲಿಲ್ಲ ಅಂದರೆ ಒಪ್ಕೊಳ್ಳಿ. ದೇವ್ರ ಕಾನೀನ ಅಂತ ಒಪ್ಕೊಳ್ಳಿಕ್ಕೆ ಏನು ಸಮಸ್ಯೆ? ಯಾವ ಸಮಸ್ಯೆಯೂ ಇಲ್ಲ. ತಸ್ಯಾಶ್ಚ ಸಪತ್ನಿ ಮಾದ್ರಿ ನಾಮ ಅಭೂತ್. ಆ ಕುಂತಿಗೆ ಒಬ್ಬಳು ಸವತಿ ಇದ್ಲು, ಮಾದ್ರಿ ಅಂತ. ತಸ್ಯಾಂಚ ನಾಸತ್ಯ ದಸರಾಭ್ಯಾಂ ನಕುಲ ಸಹದೇವವು ಪಾಂಡವ ಪುತ್ರವು ಜನಿತವು. ನಕುಲ ಸಹದೇವರು. ಶ್ರುತದೇವಾಂಚ ವೃದ್ಧಧರ್ಮ ನಾಮ ಕಾರೂಚ ಉಪಯೇಮಿ. ಶ್ರುತದೇವಳನ್ನು ಕಾರೂಚ ಮದುವೆಯಾದ, ಅವಳಲ್ಲಿ ಹುಟ್ಟಿದವನೇ ದಂತವಕ್ರ ಅನ್ನುವ ಮಹಾಸುರ. ಶ್ರುತಕೀರ್ತಿಯನ್ನು ಕೇಕಯ್ಯ ರಾಜ ಮದುವೆಯಾದ. ಆ ಶ್ರುತಕೀರ್ತಿಯ ಮಗಳೇ ಮಿತ್ರವಿಂದ ಆಮೇಲೆ ಕೇಕಯ್ಯ ಅಂತ 5 ಜನ ಅಣ್ಣಂದಿರಿದ್ದರು. ಅವರೆಲ್ಲ ತಂದು ದೇವರಿಗೆ ಒಪ್ಪಿಸಿದರು. ಅಲ್ಲ, ಮಿತ್ರವಿಂದಾಳ ಇವರು ಅಣ್ಣಂದ್ರಿ ಶ್ರುತಕೀರ್ತಿ ಅಲ್ಲ, ಭದ್ರ. ಅವಳ ಹೆಸರು ಭದ್ರ. ಭದ್ರ ಹೌದು. ಅಲ್ಲ, ಅನುವಿಂದ ಅಂತ. ವಿಂದಾನುಜ ಅಂದರೆ ಅನುವಿಂದ. ತಸ್ಯಾಂಚ ಸಂತರ್ಧನಾದಯ ಕೇಕಯಾ ಪಂಚಪುತ್ರ ಬಭೂವು. ಸಂತರ್ಧನ ಮೊದಲಾದ 5 ಜನ ಕೇಕಯ್ಯರು. ಅವರು ಪರಮಾತ್ಮನ ಭಕ್ತರು. ಅವರು ತಮ್ಮ ತಂಗಿಯನ್ನು ತಾವೇ ತಂದು ಒಪ್ಪಿಸಿದರು. ಮಿತ್ರವಿಂದ ಅಣ್ಣಂದ್ರಿಬ್ಬರು ಗಲಾಟೆ ಮಾಡಿದ್ರು. ಅವ್ರಿಗೆ ದುರ್ಯೋಧನ ಕೊಡಬೇಕು ತಮ್ಮ ತಂಗಿಯನ್ನು ಅಂತಿತ್ತು. ಹೌದು. ರಾಜಾದಿದೇವಿಯಲ್ಲಿ ಆವಂತ್ಯರು, ವಿಂದಾನುವಿಂದರು. ಅದೇ ಶ್ರುತಶ್ರವಸ್ ಅಂತ ಒಬ್ಬಳಿದ್ಲು. ಅವಳನ್ನು, ಶ್ರುತಶ್ರವೆಯನ್ನು ದಮಘೋಷ ಮದುವೆ ಆದ. ಅಲ್ಲಿ ಹುಟ್ಟಿದವ ಶಿಶುಪಾಲ, ಅಂದರೆ ಕೃಷ್ಣನ ಸೋದರತ್ತೆ ಮಗ. ಸವಾ ಪೂರ್ವಮಪಿ ಉದಾರ ವಿಕ್ರಮೋ ದೈತ್ಯಾನಾಂ ಆದಿಪುರುಷ ಹಿರಣ್ಯಕಶಿಪುರಭವತ್. ಅವನು ಹಿರಣ್ಯಕಶಿಪು ಆಗಿದ್ದ. ಯಶ್ಚ ಭಗವತ ಸಕಲ ಲೋಕ ಗುರುಣ ನರಸಿಂಹೇನ ಘಾತಿತಃ. ಪುನರಪಿ ಅಕ್ಷಯ ವೀರ್ಯ ಚೌರ್ಯ ಸಂಪತ್ ಪರಾಕ್ರಮ ಗುಣ ಸಮಾಕ್ರಾಂತ ಸಕಲ ತ್ರೈಲೋಕ್ಯೇಶ್ವರ ಪ್ರಭಾವೋ ದಶಾನನೋ ನಾಮಾಭೂತ್. ಅವನೇ ಹಿರಣ್ಯಕಶಿಪು ಆದಮೇಲೆ ಅಕ್ಷಯವಾದ ವೀರ್ಯ, ಶೌರ್ಯ, ಸಂಪತ್ತು, ಪರಾಕ್ರಮ ಮೊದಲಾದ ಗುಣಗಳಿಂದ 3 ಲೋಕವನ್ನೇ ಆವರಿಸಿದ, 3 ಲೋಕದ ಒಡೆಯನ ಪ್ರಭಾವ ಇರುವ ದಶಾನನ ಹುಟ್ಟಿದ. ಬಹುಕಾಲೋಪಭುಕ್ತ ಭಗವತ್ ಸಕಾಚಾವಾಪ್ತ ಶರೀರಪಾತೋದ್ಭವ ಪುಣ್ಯಫಲ ಭಗವತ ರಾಘವರೂಪಿಣ ಸೋಪಿ ನಿಧನಮುಪಗತಃ. ಪುನಃ ಛೇದಿರಾಜಸ್ಯ ದಮಘೋಷಸ್ಯ ಆತ್ಮಜಃ ಶಿಶುಪಾಲನಾಮ ಅಭವತ್. ಶಿಶುಪಾಲ ಅಂತ ಆದ. ಶಿಶುಪಾಲ, ಇದು ಜನರ ಹೆಸರಿಟ್ಕೋತಾರೆ ಶಿಶುಪಾಲ ಅಂತ. ಶಿಶುಪಾಲ, ಗುಣಪಾಲ, ರತ್ನಪಾಲ, ಧನಪಾಲ ಅಂತೆಲ್ಲ ಹೆಸರಿಟ್ಕೋತಾರೆ. ಅವನು
ಶಿಶುಪಾಲತ್ವೇಪಿ ಭಗವತೋ ಭೂಭಾರಾವತಾರಾಣಾಂ ಅವತೀರ್ಣಾಂಶಸ್ಯ ಪುಂಡರೀಕ ನಯನಾಕ್ಷಸ್ಯ ಉಪರಿ ದ್ವೇಷಾನುಬಂಧಮತಿತರಾಂ ಚಕಾರ. ದೇವರನ್ನು ವಿಪರೀತ ದ್ವೇಷ ಮಾಡಿದ. ಭಗವತಾಚ ಸ ನಿಧನಮುಪನೀತಃ ತತ್ರೈವ ಪರಮಾತ್ಮ ಭೂತೆ ಮನತ ಏಕಾಗ್ರತೆಯ ಸಾಯುಜ್ಯಮವಾಪ. ಅವನು ದೇವರಲ್ಲಿಯೇ ಸೇರಿಕೊಂಡ, ದೇವರನ್ನು ನೆನೆದದ್ದರಿಂದ. ಭಗವಾನ್ ಯದಿ ಪ್ರಸನ್ನೋ ಯಥಾಭಿಲಷಿತಂ ದದಾತಿ ತಥಾ ಅಪ್ರಸನ್ನೋಪಿ ನಿಘ್ನನ್ ಸ್ಥಾನಂ ಪ್ರಯಚ್ಛತಿ. ಪ್ರಸನ್ನನಾಗಿ ಅನುಗ್ರಹ ಮಾಡುವ ಹಾಗೆ ಅಪ್ರಸನ್ನನಾಗಿಯೂ ಅನುಗ್ರಹ ಮಾಡ್ತಾನೆ ಕೆಲವ್ರ ಮೇಲೆ ಅಂತ ಅರ್ಥವಾದವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಎನ್ನುವಲ್ಲಿಗೆ 14ನೇ ಅಧ್ಯಾಯ ಮುಗೀತು. ಉಳಿದದ್ದು ಮುಂದಿನ ಶನಿವಾರ ನೋಡುವ. ಕೃಷ್ಣಾರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಲ್ಲಿ ವಿಷ್ಣು ತತ್ವ ನಿರ್ಣಯ ಶುರು.